ಇಂದಿನ ವ್ಯಾಸಂಗವನ್ನ ಆರಂಭಿಸೋಣ. ಇಂದಿನ ವಿಷಯ ಜೆ.ಕೆ. ಅವರು ಮಾಡಿರ್ತಕ್ಕಂಥ ಉಪನ್ಯಾಸಗಳ ಸಂಕಲನವಾದ ತಿಳಿದಿರುವುದರಿಂದ ಬಿಡುಗಡೆ ಅನ್ನೋ ಪುಸ್ತಕದಲ್ಲಿ ಇದು 13ನೇ ಅಧ್ಯಾಯ. ಚಿಂತನೆ ಎಂದರೆ ಏನು? ಅಂದ್ರೆ ನಾವು ಮನುಷ್ಯ ಅನ್ನೋದು ಆಗಿರ್ತಕ್ಕಂಥವೇ ಚಿಂತನೆಯಿಂದ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ನಾವು ಯಾವ ರೀತಿ ಚಿಂತನೆಯನ್ನ ಮಾಡ್ತೀವೋ ಅದೇ ರೀತಿಯಾಗಿ ನಾವು ರೂಪುಗೊಳ್ತೀವಿ. ಅದಕ್ಕೋಸ್ಕರವಾಗಿ ನಾವು ಯಾವಾಗ್ಲೂ ಚಿಂತನೆಯ ಕಡೆ ನಮ್ಮ ಗಮನವನ್ನ ಹರಿಸ್ತಾ ಇರ್ಬೇಕು. ಯಾವ ರೀತಿ ಚಿಂತನೆ ನಮ್ಮನ್ನ ಆಧ್ಯಾತ್ಮ ಮಾರ್ಗದಲ್ಲಿ ಮುಂದುವರಿಸೋದಕ್ಕೆ ಅದು ತುಂಬಾ ಪೂರಕವಾಗಿ ಇರುತ್ತೆ. ನಾವೀಗ ಚಿಂತನೆ ಎಂಬ ಸಮಸ್ಯೆಯನ್ನು ಕುರಿತು ಪರಿಶೀಲಿಸೋಣ. ನಮ್ಮ ಪ್ರತಿನಿತ್ಯದ ಕೆಲಸಕ್ಕಾಗಿ ನಾವು ಎಚ್ಚರಿಕೆ, ತರ್ಕ ಮತ್ತು ವಿವೇಕದಿಂದ ಪ್ರಯೋಗಿಸಬೇಕಾದ ಚಿಂತನೆ ಮತ್ತು ಯಾವ ಹೆಚ್ಚಿನ ಅರ್ಥವೂ ಇಲ್ಲದ ಚಿಂತನೆ ಎರಡನ್ನೂ ಪರಿಶೀಲಿಸೋಣ. ನೋಡಿ, ನಾವು ಈಗ ಚಿಂತನೆ ಅನ್ನೋ ಸಮಸ್ಯೆಯನ್ನ ನಾವೀಗ ಪರಿಶೀಲನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೀವಿ. ಇದರಲ್ಲಿ ಚಿಂತನೆ ಅನ್ನೋದು 2 ತರ ಇದೆ. ಮೊದಲನೇದು, ಪ್ರತಿನಿತ್ಯ ಜೀವನವನ್ನ ನಾವು ನಡೆಸುವಾಗ ಒಂದೊಂದು ಚಿಂತನೆಯಲ್ಲೂ ಎಚ್ಚರಿಕೆ ಇರಬೇಕು, ತರ್ಕ ಮಾಡಬೇಕು. ಈ ಚಿಂತನೆ ಇದು ಅನುಗುಣವಾಗಿದ್ಯಾ, ಸರಿಯಾಗಿದ್ಯಾ ಅನ್ನೋದು ನಾವು ನೋಡ್ಕೊಳ್ತಾ ಇರ್ಬೇಕು. ವಿವೇಕದಿಂದ ಪ್ರಯೋಗಿಸಬೇಕಾದ ಚಿಂತನೆ, ಇವು 3 ಯಾವಾಗಿರುತ್ತೋ, ಎಚ್ಚರಿಕೆ, ತರ್ಕ, ವಿವೇಕ, ಇವು 3ರಿಂದ ಕೂಡಿರ್ತಕ್ಕಂಥ ಚಿಂತನೆ ಆಗಿದ್ರೆ ನಾವೇನ್ ಮಾಡ್ತೀವಿ, ಹಂತ ಹಂತವಾಗಿ ಬೆಳವಣಿಗೆ ಆಗೋದಕ್ಕೆ ಪ್ರಾರಂಭ ಮಾಡ್ತೀವಿ. ಏಕೆಂದ್ರೆ ಒಂದೊಂದು ಚಿಂತನೆಯು ನಮ್ಮನ್ನ ಬೆಳವಣಿಗೆಯಲ್ಲಿ ಮುಂದುವರಿಸೋದಕ್ಕೆ ಅದು ಸಹಾಯ ಮಾಡುತ್ತೆ. ಇಲ್ಲ ಅಂದ್ರೆ ಅದು ಸಹಾಯ ಮಾಡೋದಿಲ್ಲ. ಅದಕ್ಕೋಸ್ಕರವಾಗಿ ನಾವು ಚಿಂತನೆಯನ್ನ ಸದಾ ಗಮನಿಸ್ತಾ ಇರ್ಬೇಕು. ಹೇಗೆ ಭಾವನೆಗಳು, ಚಿಂತನೆಗಳು, ಕ್ರಿಯೆಗಳು ನಮಗೊಂದು ರೂಪ ಕೊಡುತ್ತೋ ಅದೇ ರೀತಿಯಾಗಿ ನಾವು ಆಗ್ತಾ ಬರ್ತಾ ಇರ್ತೀವಿ. ಇಲ್ಲಿ ಸಾಮಾನ್ಯ ಚಿಂತನೆ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯಾದಂತ ವಿಶೇಷವಾದಂತ ಅರ್ಥ ಅನ್ನೋದು ಒಳಗೊಂಡಿರೋದಿಲ್ಲ. ಅಂತ ಚಿಂತನೆನೂ ಇರುತ್ತೆ. ಇವಾಗ ಈ 2 ರೀತಿಯಾದಂತ ಚಿಂತನೆಗಳನ್ನ ನಾವು ನೋಡೋಣ. ಈ 2 ಬಗೆಗಳನ್ನು ಅರ್ಥ ಮಾಡಿಕೊಳ್ಳುವ ತನಕ ಚಿಂತನೆಯು ಮುಟ್ಟಲಾರದ, ಇನ್ನೂ ಗಾಢವಾಗಿರುವ ಒಂದು ವಿಷಯವನ್ನು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ಈ 2 ರೀತಿಯಾದಂತ ಚಿಂತನೆಗಳನ್ನ ನಾವು ಪರಿಶೀಲನೆ ಮಾಡದೇ ಇದ್ರೆ ಇದಕ್ಕಿಂತಲೂ ಗಾಢವಾಗಿರ್ತಕ್ಕಂಥ ಅರ್ಥವನ್ನ ಒಳಗೊಂಡಿರ್ತಕ್ಕಂಥ ಯಾವ ಚಿಂತನೆಯನ್ನು ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆಂದ್ರೆ ಒಂದೊಂದು ಚಿಂತನೆಯು ಏನ್ ಮಾಡುತ್ತೆ, ನಮ್ಮನ್ನ ಆಳವಾಗಿ ಆ ಮನೋದೇಹ ಅನ್ನೋದನ್ನ ವಿಶಾಲ ಮಾಡ್ತಾ ಬರುತ್ತೆ, ಆಮೇಲಿಂದ ಸೂಕ್ಷ್ಮ ಮಾಡುತ್ತೆ. ಯಾವಾಗ ಮನೋದೇಹ ವಿಶಾಲತೆಯನ್ನ ಪಡ್ಕೊಂಡು ಸೂಕ್ಷ್ಮತೆಯನ್ನ ಪಡ್ಕೊಳ್ಳುತ್ತೋ ಅದು ಎಲ್ಲರನ್ನ ನಮ್ಮನ್ನ ಒಂದಾಗಿ ಮಾಡೋದಿಕ್ಕೆ ಪ್ರಯತ್ನ ಪಡ್ತೀವಿ. ಆಮೇಲೆ ಆ ಅರೂಪ ಮಟ್ಟಕ್ಕೆ ನಾವು ಹತ್ತೋದಿಕ್ಕೆ ಸಹಾಯ ಈಗ ನಾವು ರೂಪ ದೇಹವನ್ನ ಬೆಳವಣಿಗೆ ಮಾಡ್ಕೊಳ್ತಕ್ಕಂಥದ್ದೇ ನಮ್ಮ ಒಂದು ಈ ಜನಾಂಗಕ್ಕೆ ಸೇರಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ರೂಪ ದೇಹವನ್ನ ಸರಿಯಾದ ದಾರಿಯಲ್ಲಿ, ಮಾರ್ಗದಲ್ಲಿ ಅದನ್ನ ಬೆಳವಣಿಗೆ ಮಾಡೋದಕ್ಕೋಸ್ಕರ ಅನುಕ್ಷಣ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ಇನ್ನೂ ಗಾಢವಾಗಿರುವ ಒಂದು ವಿಷಯವನ್ನು ಖಂಡಿತವಾಗಿ ಅರ್ಥ ಮಾಡಿಕೊಳ್ಳಲು ಆಗುವುದಿಲ್ಲ. ನಾವು ಈ 2 ರೀತಿಯಾದಂತ ಚಿಂತನೆಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇದ್ರೆ ಇನ್ನೂ ಗಾಢವಾಗಿರ್ತಕ್ಕಂಥ ಚಿಂತನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ಆದುದರಿಂದ ಚಿಂತನೆ ಏನು? ಚಿಂತನೆ ಅಂದ್ರೆ ಏನು? ನೆನಪು ಎಂದರೆ ಏನು? ಚಿಂತನೆ ಅಂದಾಗ ಆ ಚಿಂತನೆ ಪ್ರಾರಂಭ ಆಗೋದೇ ನೆನಪಿನಿಂದ. ಚಿಂತನೆ ಮೊದಲಾಗುವುದು ಹೇಗೆ? ಚಿಂತನೆ ಯಾವ ರೀತಿ ಮೊದಲಾಗುತ್ತೆ? ನಮ್ಮ ಎಲ್ಲ ಕ್ರಿಯೆಯನ್ನು ಹೇಗೆ ಚಿಂತನೆ ಉಪಾಧಿಗೆ ಒಳಗು ಮಾಡುತ್ತದೆ? ನಾವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸನೂ ಆ ಚಿಂತನೆ ಏನ್ ಮಾಡುತ್ತೆ, ಆ ಮನೋದೇಹಕ್ಕೆ ಅದು ಒಳಗಾಗುವಾಗೆ ಮಾಡತ್ತೆ. ನಾವು ಆ ಉಪಾಧಿಗೆ ಒಳಗಾಗ್ತೀವಿ, ಮನೋದೇಹಕ್ಕೆ ಒಳಗಾಗ್ತೀವಿ.
ಎಂಬ ಈ ಎಲ್ಲ ಸಂಕೀರ್ಣ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಪಡೋಣ. ಇದೆಲ್ಲನೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಮಾಡೋಣ. ಇವುಗಳನ್ನೆಲ್ಲ ಅರ್ಥ ಮಾಡಿಕೊಳ್ಳುವುದರಲ್ಲಿ ಚಿಂತನೆಯು ಕಂಡು ಹಿಡಿಯದ, ಚಿಂತನೆಯು ಸ್ಪಷ್ಟಪಡಿಸಲಾರದ ಒಂದು ಮುಖ್ಯಾಂಶವನ್ನು ಕಾಣಲು ಬಹುಶಃ ಸಾಧ್ಯವಾಗಬಹುದು. ಆಗ ನಾವು ಯಾವಾಗ ಆಳವಾಗಿ ವಿಶ್ಲೇಷಣೆ ಮಾಡೋದಿಕ್ಕೆ ಪ್ರಯತ್ನ ಪಡ್ತೀವೋ ಆಗ ಆ ಚಿಂತನೆನೂ ಕಂಡುಹಿಡಿಯಕ್ ಸಾಧ್ಯ ಇಲ್ಲದೆ ಇರ್ತಕ್ಕಂಥ, ಸ್ಪಷ್ಟಪಡಿಸೋದಿಕ್ಕಾಗದೆ ಇರ್ತಕ್ಕಂಥ ಒಂದು ಮುಖ್ಯಾಂಶವನ್ನ ನಾವು ತಿಳ್ಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಚಿಂತನೆ ಭಾವಗಳಾಗಿ ಮಿದುಳಿನ ಗೂಡುಗಳಲ್ಲಿ ಶೇಖರಣೆಗೊಂಡ ನೆನಪಿನ ಪ್ರತಿಕ್ರಿಯೆಗಳಾಗಿ, ನೋಡಿ ಈ ಚಿಂತನೆ ಅನ್ನೋದು ಭಾವನೆಗಳ ರೂಪದಲ್ಲಿ ನಮ್ಮ ಮೆದುಳಿನ ಗೂಡುಗಳಲ್ಲಿ ಅದು ಶೇಖರಣೆ ಆಗಿರುತ್ತೆ. ನಮ್ಮ ಜೀವನದಲ್ಲಿ ಎಲ್ಲ ತುಂಬಾ ಮುಖ್ಯವಾಗಿದೆ. ಈ ನೆನಪುಗಳು ನಮ್ಮ ಜೀವನಕ್ಕೆ ತುಂಬಾ ಮುಖ್ಯ. ಚಿಂತನೆ ಇಷ್ಟು ಮುಖ್ಯವಾಗಲು ಕಾರಣಗಳೇನು? ಈ ಚಿಂತನೆ ಅನ್ನೋದು ಇಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಲ್ಲ, ಇದಕ್ಕೇನಪ್ಪ ಕಾರಣ? ಬಹುಶಃ ಈ ಹಿಂದೆ ಇಂಥ ಪ್ರಶ್ನೆಯನ್ನು ನೀವು ಕೇಳಿಕೊಂಡೇ ಇಲ್ಲ. ಚಿಂತೆಗೆ ಯಾಕೆ ಇಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡಬೇಕು ಅನ್ನೋ ವಿಚಾರನೇ ನಮ್ಗೆ ಇದುವರೆಗೂ ಗೊತ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ಏನೋ ಒಂದ್ ರೀತಿಯಾಗಿ ಜೀವನವನ್ನು ನಡೆಸ್ಕೊಂಡು ಹೋಗ್ತಾ ಇದೀವಿ. ಅದು ಆ ಮನಸ್ಸು ಯಾವ ರೀತಿ ಚಿಂತನೆ ಮಾಡುತ್ತೋ ಅದ್ರ ಪ್ರಕಾರವಾಗಿ ನಾವು ಹೋಗ್ತಾ ಇದೀವಿ. ಅದನ್ನ ನಮ್ಮ ಹತೋಟಿಲಿ ಇಟ್ಕೊಳ್ಬೇಕು, ನಾನು ಹೇಳ್ದಂಗೆ ಅದಕ್ಕೆ ಕೇಳೋ ಹಾಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಸಾಧನೆಯಿಂದ ನಾವು ಇವಾಗ ತಿಳ್ಕೊಂಡಿರೋದ್ರಿಂದ ಏನ್ ಮಾಡ್ತಾ ಇದ್ದೀವಿ, ಆ ಚಿಂತನೆಯಿಂದ ನಮ್ಗೆ ಯಾವ ರೀತಿ ತೊಂದರೆಗಳಾಗ್ತಾ ಇದೆ, ಧ್ಯಾನಕ್ಕೆ ಆಗ್ಲಿ ನಮ್ಮ ನಿತ್ಯ ಜೀವನಕ್ಕೆ ಆಗ್ಲಿ ಎಂತ ತೊಂದರೆ ಆಗ್ತಾ ಇದೆ ಅಂತ ನಮ್ಗೆ ಈಗ ಮನವರಿಕೆ ಆಗಿರೋದ್ರಿಂದ ನಾವಿವಾಗ ಆ ಚಿಂತನೆ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಬಹುಶಃ ಈ ಹಿಂದೆ ಇಂತಹ ಪ್ರಶ್ನೆಯನ್ನು ನೀವು ಕೇಳಿಕೊಂಡೇ ಇಲ್ಲ, ಅಥವಾ ಒಂದು ವೇಳೆ ಕೇಳಿಕೊಂಡಿದ್ದರೆ ಅದಕ್ಕೆ ಹೀಗೆ ಉತ್ತರ ಹೇಳಿಕೊಂಡಿರಬಹುದು. ನಾವ್ ಈ ತರ ಉತ್ತರ ಹೇಳ್ಕೊಂಡಿರ್ತೀವಿ, ಏನಪ್ಪಾ ಅಂದ್ರೆ ಅದಕ್ಕೆ ಅಷ್ಟೇನು ಪ್ರಾಧಾನ್ಯವಿಲ್ಲ, ಚಿಂತನೆಗೆ ಅಷ್ಟೇನು ಪ್ರಾಧಾನ್ಯವಿಲ್ಲ, ಮುಖ್ಯವಾದುದು ರಾಗ ಅಥವಾ ಭಾವಾವೇಶ. ನಮ್ಗೆ ಚಿಂತನೆಗೆ ಪ್ರಾಧಾನ್ಯತೆ ಇಲ್ಲ, ರಾಗ ಅಂದ್ರೆ ಆಕರ್ಷಣೆ ಇಲ್ಲ ಭಾವನೆ, ಇವು ಎರಡಕ್ಕೆ ನಾವು ಪ್ರಾಧಾನ್ಯತೆಯನ್ನ ಕೊಡ್ತೀವಿ ವಿನಃ ಚಿಂತನೆಗೆ ಪ್ರಾಧಾನ್ಯತೆಯನ್ನ ಕೊಡ್ತಾ ಇಲ್ಲ. ಅದು ಕೊಡ್ಬೇಕು ಅಂತ ಸಹ ನಮ್ಗೆ ಅರ್ಥವಾಗ್ತಾ ಇಲ್ಲ. ಈ ಎರಡನ್ನೂ ಹೇಗೆ ಬೇರೆ ಬೇರೆ ಮಾಡುವುದು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ. ಜೆ.ಕೆ. ಅವರು ಅದನ್ನ ಹೇಳ್ತಾರೆ, ಈ ರಾಗ ಮತ್ತು ಭಾವನೆ ಇವು ಎರಡನ್ನ ಯಾವ ರೀತಿ ಬೇರೆ ಬೇರೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಭಾವನೆಗಳಿಗೆ ಚಿಂತನೆ ಅವಿಚ್ಛಿನ್ನತೆಯನ್ನು ಉಂಟು ಮಾಡದಿದ್ದರೆ, ಅವಿಚ್ಛಿನ್ನತೆ ಎಂದಾಗ ನಿರಂತರವಾಗಿ ಈ ಭಾವನೆಗಳಿಗೆ ಏನ್ ಮಾಡುತ್ತೆ, ಚಿಂತನೆ ಅನ್ನೋದು ನಿರಂತರವಾಗಿ ಅದ್ರ ಮೇಲೆ ನೆನಪುಗಳು ಮತ್ತೆ ಮತ್ತೆ ಮಾಡಿ ಮಾಡಿ ಅದನ್ನ ನಿರಂತರವಾಗಿ ಇರೋ ಹಾಗೆ ಅದನ್ನ ಮಾಡ್ತಾ ಇದೆ. ನಮ್ಮ ಭಾವನೆಗಳಿಗೆ ಚಿಂತನೆ ಅವಿಚ್ಛಿನ್ನತೆಯನ್ನು ಉಂಟು ಮಾಡದೆ ಇದ್ದರೆ ಭಾವವು ಬಹುಬೇಗ ನಾಶವಾಗುತ್ತದೆ. ನಾವು ಅದಕ್ಕೆ ಪುಷ್ಟಿ ಕೊಟ್ಟು ಏನ್ ಮಾಡ್ತಾ ಇದೀವಿ, ಅದು ನಾಶ ಆಗದೆ ಹಾಗೆ ಉಳಿಯೋದಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಯಾವುದು ಚಿಂತನೆ ಅನ್ನೋದು ಭಾವನೆಗಳನ್ನ ಹಾಗೆ ಉಳಿಸ್ಕೊಳ್ಳೋದಿಕ್ಕೆ ಅದು ಪ್ರಯತ್ನ ಪಡ್ತಾ ಇರುತ್ತೆ. ಆದುದರಿಂದ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಕಷ್ಟಪಡಿಸುವ, ಬೇಸರ ತರುವ, ಭಯ ತುಂಬಿದ ಜೀವನದಲ್ಲಿ ಚಿಂತನೆ ಇಷ್ಟೊಂದು ಅಧಿಕವಾದ ಪ್ರಾಮುಖ್ಯವನ್ನು ಏಕೆ ಪಡೆದಿದೆ? ನಮ್ಮ ಜೀವನದಲ್ಲಿ ಪ್ರತಿಯೊಂದು ಗಳಿಗೆಯಲ್ಲೂ ಸಹ ಯಾವುದೋ ಒಂದು ಭಯ ಕಾಡ್ತಾ ಇರುತ್ತೆ, ಇಲ್ಲ ಕಷ್ಟ ನಮ್ಮನ್ನ ಆವರಿಸ್ಕೊಂಡಿರುತ್ತೆ, ಏನೋ ಒಂದು ಚಿಂತೆ, ಯಾಕೆ ಈ ತರ ಆಗ್ತಾ ಇದೆ, ಇಷ್ಟೊಂದು ಅಧಿಕವಾದ ಪ್ರಾಮುಖ್ಯತೆಯನ್ನು ಏಕೆ ಪಡೆದಿದೆ? ಚಿಂತನೆ ಅನ್ನೋದು ಇಷ್ಟೊಂದು ಅಗಾಧವಾದ ಪ್ರಾಮುಖ್ಯತೆಯನ್ನ ಯಾತಕ್ಕೆ ಪಡ್ಕೊಂಡಿದೆ ಅಂತ ನಾವು ಪ್ರಶ್ನೆ ಹಾಕೊಂಡಾಗ ಏನಾಗತ್ತೆ, ನನ್ನನ್ನು ನಾನು ಕೇಳಿಕೊಳ್ಳುವ ಹಾಗೆ ನೀವು ನಿಮ್ಮನ್ನೇ ಕೇಳಿಕೊಳ್ಳಿ. ಜೆ.ಕೆ. ಅವರು ಹೇಳ್ತಾ ಇದ್ರೆ, ನಾನ್ ಹೇಗೆ ನನ್ನನ್ನ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೀನೋ, ಈ ಚಿಂತನೆ ಯಾತಕ್ಕೆ ನನ್ನನ್ನ ಈ ತರ ಕಾಡ್ತಾ ಇದೆ, ಕಷ್ಟಕ್ಕೆ ಒಳಗ್ ಮಾಡ್ತಾ ಇದೆ ಅಂತ, ಹಾಗೆ ನೀವು ಸಹ ಅದನ್ನ ನಿಮ್ಮನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ನಾವು ಏಕೆ ಚಿಂತನೆಗೆ ಇಷ್ಟು ಗುಲಾಮರಾಗಿದ್ದೇವೆ? ನಾವ್ ಯಾಕಪ್ಪ ಇಷ್ಟೊಂದು ಚಿಂತನೆಗೆ ದಾಸರಾಗ್ಬಿಟ್ಟಿದೀವಿ?
ಈ ಚಿಂತನೆ ಎನ್ನುವುದು ಕಪಟ, ಚತುರ, ಅದು ವ್ಯವಸ್ಥೆ ಮಾಡಬಲ್ಲದು, ವಿಚಾರಗಳನ್ನು ಮೊದಲು ಮಾಡಬಲ್ಲದು. ಈ ಚಿಂತನೆ ಏನ್ ಮಾಡುತ್ತೆ, ವಿಚಾರಗಳನ್ನ ಪ್ರಾರಂಭ ಮಾಡುತ್ತೆ. ಯಾವ ರೀತಿ ನನ್ನಲ್ಲಿ ಆ ವಿಚಾರ ಅನ್ನೋದು ಉತ್ಪತ್ತಿ ಆಗ್ತಾ ಇದೆ ಅಂತ ಅದು ಪ್ರಾರಂಭ ಮಾಡುತ್ತೆ. ಅದು ವ್ಯವಸ್ಥೆ ಮಾಡಬಲ್ಲದು, ವಿಚಾರಗಳನ್ನು ಮೊದಲು ಮಾಡಬಲ್ಲದು. ಇಷ್ಟೊಂದು ಸೃಷ್ಟಿಸಿದೆ. ಅದು ವಿಚಾರ ಮಾಡ್ತಾ ಮಾಡ್ತಾ ಒಂದೊಂದನ್ನಾಗೆ ಸೃಷ್ಟಿ ಮಾಡ್ತಾ ಹೋಗಿದೆ. ಇಷ್ಟೊಂದು ಯುದ್ಧಗಳನ್ನು ಉಂಟು ಮಾಡಿದೆ. ಆ ಚಿಂತನೆಯಲ್ಲಿ ಆ ಸ್ವಾರ್ಥ ಅನ್ನೋದು ಏನಾದ್ರೂ ನಮ್ಮಲ್ಲಿ ಸೇರ್ಕೊಂಡಿದ್ದೆ ಆದ್ರೆ ಅದೇನ್ ಮಾಡುತ್ತೆ, ನನಗ್ ಬೇಕು, ನನಗ್ ಒಳ್ಳೇದಾಗ್ಬೇಕು ಅನ್ನೋ ಒಂದು ಸ್ವಾರ್ಥ ಚಿಂತನೆ ಏನ್ ಮಾಡುತ್ತೆ, ಒಬ್ಬ ಮನುಷ್ಯನಿಗೂ ಇನ್ನೊಬ್ಬ ಮನುಷ್ಯನಿಗೂ ಉಂಟಾದಂತ ಕಿಚ್ಚು ಇಡೀ ಒಂದು ದೇಶಕ್ಕೂ ಇನ್ನೊಂದು ದೇಶಕ್ಕೂ ದೊಡ್ಡ ಯುದ್ಧಗಳೇ ಸಂಭವಿಸೋದಿಕ್ಕೆ ಕಾರಣವಾಗುತ್ತೆ. ನೋಡಿ, ಒಬ್ಬ ಮನುಷ್ಯನಲ್ಲಿ ಉಂಟಾದ ಒಂದು ಕೆಟ್ಟ ಚಿಂತನೆ ಇಡೀ ವಿಶ್ವಕ್ಕೆ ಅದು ತೊಂದರೆಯನ್ನ ಉಂಟು ಮಾಡುತ್ತೆ. ಈಗ ಆಗ್ತಾ ಇರ್ತಕ್ಕಂಥ ಯುದ್ಧಗಳಿಗೂ ಸಹ ಕಾರಣ ಒಬ್ಬ ಮನುಷ್ಯನಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಸ್ವಾರ್ಥ ಚಿಂತನೆ. ಎಲ್ಲ ನನಗೆ ಬೇಕು ಅನ್ನೋ ಒಂದು ಚಿಂತನೆ ಏನ್ ಮಾಡುತ್ತೆ, ನಾವು ಆ ಯುದ್ಧಕ್ಕೆ ನಾಂದಿಯನ್ನ ಹಾಕೊಡ್ತೀವಿ, ಅದಕ್ಕೆ ಬುನಾದಿಯನ್ನ ಹಾಕೊಡ್ತೀವಿ. ಸದಾ ಚಿತ್ರಗಳನ್ನು ಸೃಷ್ಟಿಸಿರುತ್ತದೆ. ಇದು ಏನ್ ಮಾಡುತ್ತೆ, ಒಂದೊಂದು ಚಿಂತನೆಯನ್ನು ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದೊಂದು ಚಿತ್ರವನ್ನ ರೂಪ ಮಾಡ್ತಾ ಹೋಗುತ್ತೆ. ಏಕೆಂದ್ರೆ ಯಾವಾಗ ನಮ್ಮಲ್ಲಿ ಆ ಒಂದು ಚಿತ್ರ ಮೂಡುತ್ತೋ, ಭಾವನೆ ಮೂಡುತ್ತೋ, ಚಿಂತನೆ ಮೂಡುತ್ತೋ, ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ಒಂದು ಚಿತ್ರ ಅನ್ನೋದು ಅಲ್ಲಿ ಸೃಷ್ಟಿ ಆಗೋಗ್ಬಿಡುತ್ತೆ. ಹೀಗೆ ನಾವು ನಿರಂತರವಾಗಿ ಒಂದೊಂದೇ ಚಿಂತನೆಗೆ ಅನುಗುಣವಾಗಿರ್ತಕ್ಕಂಥ ಚಿತ್ರಗಳನ್ನ ಲೆಕ್ಕ ಇಲ್ಲದಷ್ಟು ಸೃಷ್ಟಿ ಮಾಡ್ತಾನೇ ಇರ್ತೀವಿ. ತನ್ನ ಸದಾ ಚಿತ್ರಗಳನ್ನು ಸೃಷ್ಟಿಸಿರುತ್ತದೆ. ತನ್ನ ಸ್ವಂತ ಬಾಲವನ್ನು ತಾನೇ ಹಿಂಬಾಲಿಸಿ ಓಡುತ್ತಿರುತ್ತದೆ. ಒಂದು ಚಿಂತನೆ ಪ್ರಾರಂಭ ಆಯ್ತು ಅಂದ್ರೆ ಸಾಕು, ಅದು ಇನ್ನೊಂದು ಚಿಂತನೆಗೆ ಅದೇ ರೀತಿಗೆ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರುತ್ತೆ. ಯಾವ ರೀತಿ ಒಂದು ಬಾಲ ತರದು ಬೆಳ್ಕೊಂಡು ಹೋಗ್ತಾನೆ ಇರುತ್ತೆ. ಅಲ್ಲಿ ನಿರಂತರತೆ ಅನ್ನೋದು ಕೆಲಸ ಮಾಡ್ತಾ ಇರುತ್ತೆ, ಚಿಂತನೆ ಅನ್ನೋದು ಮುಂದುವರಿತಾ ಇರುತ್ತೆ. ನಿನ್ನೆಯ ಸುಖವನ್ನು ಇಷ್ಟೊಂದು ಅನುಭವಿಸಿದೆ, ಅಲ್ಲದೆ ಆ ಸುಖಕ್ಕೆ ವರ್ತಮಾನದಲ್ಲಿಯೂ ಭವಿಷ್ಯದಲ್ಲಿಯೂ ಅವಿಚ್ಛಿನ್ನತೆಯನ್ನು ಉಂಟು ಮಾಡುತ್ತದೆ. ನಿನ್ನೆ ನಾನು ಎಷ್ಟೊಂದು ಸುಖವನ್ನ ಅನುಭವಿಸಿದ್ದೀನಿ, ಆ ಅನುಭವ ನಾನು ಏನ್ ಮಾಡ್ತಾ ಇದೆ, ಈ ವರ್ತಮಾನದಲ್ಲಿ ಈಗ್ಲೂ ಸಹ ಅದೇ ಸುಖವನ್ನ ನಾನು ಅನುಭವಿಸ್ಬೇಕು ಅಂತ ಆಶಿಸ್ತೀನಿ. ಇಷ್ಟೇ ಅಲ್ಲ, ಈ ವರ್ತಮಾನದ ಅಷ್ಟೇ ಅಲ್ಲ, ಭವಿಷ್ಯದಲ್ಲೂ ನಾಳೆನೂ ನಾನು ನಿನ್ನೆ ಯಾವ ಸುಖವನ್ನ ಅನುಭವಿಸಿದ್ನೋ, ಈಗ ಯಾವ ಸುಖವನ್ನ ಅನುಭವಿಸ್ಬೇಕು ಅಂತ ನೋಡ್ತಾ ಇದ್ದೀನೋ, ಅನುಭವಿಸ್ತಾ ಇದ್ದೀನೋ, ಅದೇ ಸುಖವನ್ನ ನಾಳೆನೂ ಸಹ ಮುಂದುವರಿಸ್ಬೇಕು ಅಂತಾನೆ ನಾನು ಆಸೆ ಪಡ್ತಾ ಇರ್ತೀನಿ. ನೋಡಿ, ಎಷ್ಟು ಸ್ವಾರ್ಥ ನಮ್ಮಲ್ಲಿ ಉಂಟಾಗ್ತಾ ಇರುತ್ತೆ. ಅದು ಯಾವಾಗಲೂ ಚಟುವಟಿಕೆಯಿಂದ ಕೂಡಿರುವುದು. ಆ ಚಿಂತನೆ, ಆಸೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಿಂತನೆ ಅನ್ನೋದು ತುಂಬಾ ಚಟುವಟಿಕೆಯಿಂದ ಕೂಡಿರುತ್ತೆ. ಆಮೇಲೆ ಅದ್ರ ಜೊತೆಲೆ ಮತ್ತೆ ಮತ್ತೆ ಸೇರ್ಸ್ಕೊಳ್ತಾ ಹೋಗುತ್ತೆ, ಇಲ್ಲ ಅಂದ್ರೆ ತೆಗಿತಾ ಹೋಗುತ್ತೆ. ಇಂಥ ಒಂದು ಊಹೆಗೂ ನಿಲುಕದೆ ಇರ್ತಕ್ಕಂಥ ಚಿಂತನೆಗಳು ಅನವರತ ನಮ್ಮಲ್ಲಿ ಮುಂದುವರಿತಾನೆ ಇರುತ್ತೆ. ನಿನ್ನೆ, ಇವಾಗ ಮತ್ತೆ ನಾಳೆ, ಈ ತರ ನಿರಂತರವಾಗಿ ಆ ಚಿಂತನೆಗಳು ಮುಂದುವರಿತಾನೇ ಇರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಬುದ್ಧಿವಂತರಾದವರು ಗ್ರಂಥಗಳಲ್ಲಿ ಜಾಣತನದಿಂದ ಅಭಿವ್ಯಕ್ತಪಡಿಸಿರುವ ಭಾವನೆಗಳು. ನೋಡಿ, ನಾವು ಎಷ್ಟು ಜಾಣತನದಿಂದ ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸ್ತಾನೆ ಇರ್ತೀವಿ. ಈ ಭಾವನೆಗಳು ಕ್ರಿಯೆಗಿಂತ ಅಧಿಕ ಪ್ರಾಮುಖ್ಯವನ್ನೇ ತಳೆದಿವೆ. ಈ ಭಾವನೆಗಳು ಕ್ರಿಯೆಗಿಂತಲೂ ಪ್ರಾಮುಖ್ಯತೆ. ಏಕೆಂದ್ರೆ ನಾವು ಪ್ರತಿಯೊಂದು ಕೆಲಸವನ್ನು ಮಾಡಿದಾಗ ಆ ಭಾವನೆ ಬಹಳ ಮುಖ್ಯ. ಆ ಭಾವನೆ ಯಾವ ರೀತಿ ಇತ್ತು ಅಂತ ನಾವು ಪ್ರತಿ ಸರ್ತಿ ನೋಡ್ಕೊಳ್ತಾ ಇದ್ದಾಗ, ಇದು ಕೆಳಮಟ್ಟದ ಭಾವನೆ. ಈ ಕ್ರಿಯೆಯಲ್ಲಿ ನಾನು ಸ್ವಾರ್ಥ ಭಾವನೆಯನ್ನ ಹೊಂದಿದ್ದೀನಿ ಅಂತ ನನ್ಗೆ ಯಾವಾಗ ಅರ್ಥ ಮಾಡ್ಕೊಳ್ತೀನೋ ಅವಾಗ ಏನ್ ಮಾಡ್ತೀನಿ, ಬೇಡ, ಈ ಒಂದು ಸ್ವಾರ್ಥ ಭಾವನೆ ನನ್ನ ಕ್ರಿಯೆಯಲ್ಲಿ ಇರಬಾರ್ದು. ಅದು ಲೋಕ ಕಲ್ಯಾಣಕ್ಕೆ ಒಳ್ಳೇದಾಗ್ತಕ್ಕಂಥ ಕ್ರಿಯೆಗಳನ್ನೇ ನಾನು ಮಾಡ್ಬೇಕು ಅಂತ ನಾನು ಯಾವಾಗ ಒಳಗಡೆ ನಾನು
ಅದಕ್ಕೆ ಪ್ರಯತ್ನ ಪಡ್ತೀನೋ ಆವಾಗ ಏನ್ ಮಾಡ್ತೀನಿ, ಆ ಭಾವನೆಗಳನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತೀನಿ. ಯಾವಾಗ ಭಾವನೆಗಳು ಬದಲಾಗ್ತಾ ಬರುತ್ತೋ ಆಗ ಕ್ರಿಯೆಗಳಲ್ಲಿ ಒಂದು ರೀತಿಯಾದಂತ ಪ್ರಾಮಾಣಿಕತೆ ಅನ್ನೋದು ವ್ಯಕ್ತವಾಗೋದಿಕ್ಕೆ ಸಾಧ್ಯವಾಗತ್ತೆ. ಈ ಭಾವನೆಗಳು ಎಷ್ಟೆಷ್ಟು ಹೆಚ್ಚು ಕಪಟತನದಿಂದ ಕೂಡಿದೆಯೋ, ಆ ಭಾವನೆಗಳಲ್ಲಿ ಏನಾದ್ರೂ ಕಪಟತನ ಅನ್ನೋದಿದ್ರೆ ಎಷ್ಟೆಷ್ಟು ಹೆಚ್ಚು ಸೂಕ್ಷ್ಮವಾಗುತ್ತವೆಯೋ ಅಷ್ಟಷ್ಟು ಅಧಿಕವಾಗಿ ನಾವು ಅವುಗಳನ್ನು, ಆ ಭಾವನೆಗಳುಳ್ಳ ಗ್ರಂಥಗಳನ್ನು ಪೂಜಿಸುತ್ತೇವೆ. ನಮಗ್ ಗೊತ್ತಿಲ್ಲ ಅದು ಸರಿ ಇಲ್ಲ ಅಂತ ನಾವೇನ್ ಮಾಡ್ತೀವಿ, ಸೂಕ್ಷ್ಮವಾಗಿರ್ತಕ್ಕಂಥ ಭಾವನೆಗಳು ಅಂತ ತಿಳ್ಕೊಂಡು ಆ ಭಾವನೆಗಳನ್ನು ಪೂಜಿಸ್ತೀವಿ. ಆ ಭಾವನೆಗಳನ್ನ ನಮ್ಗೆ ಯಾವುದು ದೊರಕಿಸಿಕೊಡುತ್ತೋ ಆ ಗ್ರಂಥಗಳನ್ನು ಸಹ ನಾವು ಪೂಜಿಸ್ತೀವಿ. ಅಷ್ಟೇ ಅಲ್ಲ, ನಾವು ಸಹ ನಾವೇ ಆ ಗ್ರಂಥಗಳು, ನಮ್ಮಲ್ಲೂ ಅಂತಹದೇ ಭಾವನೆಗಳನ್ನ ಸೇರಿಸ್ಕೊಳ್ತಾ ಹೋಗ್ತೀವಿ. ನಾವೇ ಆ ಭಾವನೆಗಳು, ನಾವು ಅವುಗಳಿಂದ ಅಷ್ಟು ಉಪಾಧಿಗೆ ಒಳಗಾಗಿದ್ದೇವೆ. ನೋಡಿ, ಆ ಭಾವನಾ ದೇಹ ಪೂರ್ತಿ ಅಂಥ ಭಾವನೆಗಳಿಂದನೇ ಸೇರ್ಕೊಂಡು ಹೋಗ್ತಾ ಬರುತ್ತೆ. ನಾವು ಪ್ರಯತ್ನ ಪಡ್ತಾ ಇರ್ಬೇಕು, ನಮ್ಮ ಕಾಮ ದೇಹವನ್ನ ಒಳ್ಳೆ ಭಾವನೆಗಳಿಂದ ತುಂಬಿಸ್ಬೇಕು. ಅದರಲ್ಲಿ ಯಾವುದೇ ಕೆಟ್ಟ ಭಾವನೆ ಉಂಟಾಗಬಾರ್ದು ಅಂತ ನಾವು ಯಾವಾಗ ಅನುಕ್ಷಣವಾಗೂ ಅದನ್ನ ಶುದ್ಧಿ ಮಾಡ್ತಾ ಬರ್ಬೇಕು. ನಾವು ಕೊನೆ ಇಲ್ಲದೆ ಭಾವನೆಗಳನ್ನು, ಧ್ಯೇಯಗಳನ್ನು ಚರ್ಚಿಸಿ ತಾದಾತ್ಮಕವಾದ ಅಭಿಪ್ರಾಯಗಳನ್ನು ಸೂಚಿಸುತ್ತೇವೆ. ನಿರಂತರವಾಗಿ ಆ ಭಾವನೆಗಳನ್ನ, ಕಲ್ಪನೆಗಳನ್ನ, ಅಭಿಪ್ರಾಯಗಳನ್ನ ನಾವು ವ್ಯಕ್ತಪಡಿಸ್ತಾನೇ ಇರ್ತೀವಿ. ಪ್ರತಿಯೊಂದು ಮತಕ್ಕೂ ಅದರದೇ ಸಿದ್ಧಾಂತವಿದೆ. ಒಂದೊಂದು ಮತಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ತತ್ವಗಳು ಅಥವಾ ಸಿದ್ಧಾಂತಗಳು ಅನ್ನೋದು ಇದ್ದೇ ಇರುತ್ತೆ. ನಾವು ಯಾವ ಮತಕ್ಕೆ ಸಂಬಂಧಿಸಿರ್ತೀವೋ ಆ ಮತಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತತ್ವಗಳನ್ನ ನಾವು ನಮ್ಮ ಜೀವನದಲ್ಲಿ ಯಾವಾಗ ಅಳವಡಿಸ್ಕೊಳ್ತೀವೋ ಆಗ ನಾವು ಭಗವಂತನನ್ನ ಸೇರೋದಿಕ್ಕೆ ಮಾರ್ಗವನ್ನ ಕಂಡುಕೊಳ್ತೀವಿ. ಪ್ರತಿಯೊಂದು ಮತಕ್ಕೂ ಅದರದೇ ಸಿದ್ಧಾಂತವಿದೆ, ಅದರದೇ ಸೂತ್ರವಿದೆ. ದೇವರ ಬಳಿಗೆ ಹೋಗುವುದಕ್ಕೆ ಅದರದೇ ಸಾರುವೆಗಳನ್ನು ಹೊಂದಿವೆ. ಅಂದ್ರೆ ಮಾರ್ಗ ಅಥವಾ ಸಪೋರ್ಟ್, ಆಧಾರ. ಅವುಗಳ ಆಧಾರದಿಂದನೇ ನಾವು ಆ ಒಂದು ಮತದ ಮೂಲಕ ನಮ್ಮ ಒಂದು ಮಾರ್ಗವನ್ನ ಕಂಡುಕೊಂಡು ನಮ್ಮ ಜೀವನದ ಗುರಿಯನ್ನ ಹೊಂದಿಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ಆಲೋಚನೆಯ ಮೂಲವನ್ನು, ಪ್ರಾರಂಭವನ್ನು ಶೋಧಿಸುವಾಗ ಈ ಆಲೋಚನೆ ಅನ್ನೋದು ಯಾವ ರೀತಿ ಪ್ರಾರಂಭ ಆಯ್ತು, ಅದಕ್ಕೆ ಮೂಲ ಯಾವುದು ಅಂತ ನಾವು ಯೋಚನೆ ಮಾಡಿದಾಗ ನಾವು ಈ ಎಲ್ಲ ಭಾವನೆಗಳ ಕಟ್ಟಡವನ್ನೇ ಸಂಶಯದಿಂದ ಪ್ರಶ್ನಿಸುತ್ತಿದ್ದೇವೆ. ನಾವು ಈ ಭಾವನೆಗಳನ್ನು ಕ್ರಿಯೆಯಿಂದ ಬೇರೆ ಮಾಡಬೇಕೆಂದರೆ, ಭಾವನೆಗಳನ್ನ, ಕ್ರಿಯೆಗಳನ್ನ ಬೇರೆ ಬೇರೆ ಮಾಡ್ಬೇಕಂದ್ರೆ ಭಾವನೆಗಳು ಸದಾ ಭೂತಕಾಲಕ್ಕೆ ಸೇರಿದವು. ಈ ಭಾವನೆಗಳು ಅನ್ನೋದು ಭೂತಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕ್ರಿಯೆಯು ವರ್ತಮಾನಕ್ಕೆ ಸೇರಿದ್ದು. ನಾವು ಮಾಡ್ತಕ್ಕಂಥ ಕೆಲಸಗಳೆಲ್ಲವೇ ವರ್ತಮಾನಕ್ಕೆ ಸಂಬಂಧಪಟ್ಟಿರೋದು. ಭಾವನೆಗಳು ಭೂತಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಾವು ಮಾಡ್ತಕ್ಕಂಥ ಕ್ರಿಯೆಗಳು ವರ್ತಮಾನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅಂದರೆ ಬದುಕಿರುವುದು ಯಾವಾಗಲೂ ವರ್ತಮಾನವೇ. ನಾವು ಬದುಕುವುದಕ್ಕೆ ಹೆದರಿಕೊಳ್ಳುತ್ತೇವೆ. ಆದುದರಿಂದ ಭೂತಕಾಲವು ಭಾವನೆಗಳೆಂಬ ರೂಪದಲ್ಲಿ ನಮಗೆ ಅಷ್ಟು ಪ್ರಮುಖವಾಗಿ ಬಿಟ್ಟಿದೆ. ಅದಕ್ಕೋಸ್ಕರ ನಾವು ಭಾವನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ನಮ್ಮ ಚಿಂತನೆಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಕಣ್ಣಿಟ್ಟು ನೋಡುವುದು ತುಂಬಾ ಸ್ವಾರಸ್ಯಕರವಾದ ಕೆಲಸ. ನೋಡಿ, ನಮ್ಮಲ್ಲಿ ಚಿಂತನೆ ಅನ್ನೋದು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದನ್ನ ನಾವು ಕಣ್ಣಲ್ಲಿಟ್ಟು, ಏಕೆಂದ್ರೆ ಒಂದು ಚಿಂತನೆ ನಮ್ಮಲ್ಲಿ ಯಾವ್ದಾದ್ರೂ ಲೋಕ ಕಲ್ಯಾಣಕ್ಕೆ ಹಾನಿ ಮಾಡೋದು ಇದ್ರೆ ನಾವೇನ್ ಮಾಡ್ಬೇಕು, ಅದನ್ನ ನನ್ನಿಂದ ಅದು ಹೊರಗಡೆ ಹೋಗ್ಬಾರ್ದು. ಅದು ನನ್ನಿಂದ ಅದು ಹೊರಗಡೆ ಹೋದ್ರೆ ಅದು ಪ್ರಪಂಚಕ್ಕೆ ಹಾನಿ ಮಾಡುತ್ತೆ ಅಂತ ನಮ್ಗೆ ಮನವರಿಕೆ ಆಗಿರೋದ್ರಿಂದ ನಾವು ತುಂಬಾ ಸೂಕ್ಷ್ಮವಾಗಿ ಆ ಚಿಂತನೆಗಳನ್ನ ಗಮನಿಸ್ತಾ ಇರ್ಬೇಕು. ಹೊರಗಡೆಗೆ ಎಂತ ಚಿಂತನೆಯನ್ನ ನಾವು ಹೊರಗೆ ಕಳಿಸ್ತಾ ಇದ್ದೀವಿ ಅನ್ನೋದನ್ನ ಸಹ ಯೋಚನೆ ಮಾಡ್ತಾ ಇರ್ಬೇಕು. ನಮ್ಮ ಚಿಂತನೆಗಳು ಹೇಗೆ ಕೆಲಸ ಮಾಡುತ್ತವೆ ಎಂಬುದನ್ನು ಕಣ್ಣಿಟ್ಟು ನೋಡುವುದು ತುಂಬಾ ಸ್ವಾರಸ್ಯಕರವಾದ ಕೆಲಸ.
ಒಬ್ಬನು ಹೇಗೆ ಯೋಚಿಸುತ್ತಾನೆ? ಯೋಚಿಸುವುದು ಎಂದು ನಾವು ಕರೆಯುವುದು ಏನು? ನಾವು ಯಾವುದನ್ನ ಯೋಚನೆ ಅಂತ ಕರಿತೀವಿ? ಅದು ಏತರಿಂದ ಮೊದಲಾಗುತ್ತದೆ? ಯೋಚನೆ ಅನ್ನೋದು ಯಾವ ರೀತಿ ಅದು ಪ್ರಾರಂಭ ಆಗುತ್ತೆ? ಸ್ಪಷ್ಟವಾಗಿ ನೆನಪಿನಿಂದ ಅದು ಮೊದಲಾಗುತ್ತದೆ. ಯೋಚನೆ ಅನ್ನೋದು ಪ್ರಾರಂಭ ಆಗೋದಿಕ್ಕೆ ಕಾರಣ ನೆನಪು. ನಮ್ಮಲ್ಲಿರ್ತಕ್ಕಂಥ ನೆನಪು ಅನ್ನೋದು ಯೋಚನೆಗೆ ಕಾರಣ ಆಗುತ್ತೆ. ಆಲೋಚನೆಗೆ ನಿಜವಾಗಿ ಮೊದಲು ಎಂಬುದು ಇದೆಯೇ? ನೋಡಿ, ನಾವು ಹುಡುಕೊಂಡು ಹೋಗ್ತಾ ಇದ್ರೆ ಆಲೋಚನೆಗೆ ಪ್ರಾರಂಭ ಅನ್ನೋದೇ ಇಲ್ಲ. ಅದು ನಿರಂತರವಾಗಿ ಮುಂದುವರಿತಾ ಇರುತ್ತೆ. ಯಾವಾಗ ನಾವು ಪ್ರಯತ್ನ ಪೂರ್ವಕವಾಗಿ ಆಲೋಚನೆಗಳನ್ನ ಕಡಿಮೆ ಮಾಡ್ಕೊಳ್ಬೇಕು, ಧ್ಯಾನದಲ್ಲಿ ನಾನು ಮುಂದಕ್ಕೆ ಹೋಗ್ಬೇಕು ಅಂತ ನಾವು ಪ್ರಯತ್ನ ಪಡ್ತೀವೋ, ಆಗ ನಾವು ಯೋಚನೆಗಳಿಗೆ ಒಂದು ಕಡಿವಾಣ ಹಾಕೋದಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಸ್ಪಷ್ಟವಾಗಿ ನೆನಪಿನಿಂದ ಅದು ಮೊದಲಾಗುತ್ತದೆ. ಯೋಚನೆ ಅನ್ನೋದು ನೆನಪಿನಿಂದ ಪ್ರಾರಂಭ ಆಗುತ್ತೆ. ಆಲೋಚನೆಗೆ ನಿಜವಾಗಿ ಮೊದಲು ಎಂಬುದು ಇದೆಯೇ? ಅದು ಇದ್ದರೆ ಅದನ್ನು ನಾವು ಕಂಡು ಹಿಡಿಯುವುದು ಸಾಧ್ಯವೇ? ಅದು ಇದ್ದಿದ್ದೇ ಆದ್ರೆ, ಪ್ರಾರಂಭ ಅನ್ನೋದು ಇದ್ರೆ ಅದನ್ನ ನಾವು ಕಂಡುಕೊಳ್ಳೋದಿಕ್ಕೆ ಸಾಧ್ಯನಾ? ಅಂದರೆ ನಮಗೆ ನೆನಪು ಇಲ್ಲದಿದ್ದರೆ ನಾವು ಚಿಂತನೆ ಮಾಡುತ್ತಿರಲಿಲ್ಲ. ನಮಗ್ ನೆನಪು ಇಲ್ಲದೆ ಇದ್ದಿದ್ರೆ ನಾವು ಚಿಂತನೆ ಮಾಡ್ತಾ ಇರ್ಲಿಲ್ಲ. ಆ ನೆನಪಿನ ಮೊದಲನ್ನು ಕಂಡು ಹಿಡಿಯುವುದು ಸಾಧ್ಯವೇ? ಆ ನೆನಪಿಗೆ ಪ್ರಾರಂಭ ಇದೆಯಲ್ಲ, ಅದನ್ನ ನಾವು ಕಂಡುಕೊಳ್ಳೋದಿಕ್ಕೆ ಸಾಧ್ಯನಾ? ನಾವು ನಿನ್ನೆ ಪಡೆದಿದ್ದ ಸುಖಕ್ಕೆ ನಿರಂತರತೆಯನ್ನು ಉಂಟು ಮಾಡಿ ಹೇಗೆ ಚಿಂತನೆಯು ಅದನ್ನು ಉಳಿಸುತ್ತದೆ? ನಮಗೆ ನಿನ್ನೆ ಯಾವುದೋ ಒಂದು ಸುಖಾನುಭವ ಆಗಿರುತ್ತೆ. ಆ ಸುಖವನ್ನ ನಾವು ಮೆಲುಕು ಹಾಕಿ ಈಗ್ಲೂ ನಾನು ಅದೇ ಸುಖವನ್ನ ಪಡಿಬೇಕು, ಈಗ್ಲೇ ಅಷ್ಟೇ ಅಲ್ಲ ನಾಳೆನೂ ಆ ಸುಖನೇ ಮುಂದುವರಿಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇರ್ತೀನಿ. ನಾವು ನಿನ್ನೆ ಪಡೆದಿದ್ದ ಸುಖಕ್ಕೆ ನಿರಂತರತೆಯನ್ನು ಉಂಟು ಮಾಡಿ ಹೇಗೆ ಚಿಂತನೆಯು ಅದನ್ನು ಉಳಿಸುತ್ತದೆ ಎಂಬುದನ್ನು, ಸುಖಕ್ಕೆ ವಿರುದ್ಧವಾದ ಭಯ ನೋವುಗಳನ್ನು ಅದೇ ಚಿಂತನೆಯೇ ಹೇಗೆ ಉಳಿಸುತ್ತದೆ ಎಂಬುದನ್ನು, ಆದುದರಿಂದ ಅನುಭವಿಸುವವನೇ ಅಂದರೆ ಚಿಂತಿಸುವವನೇ ಸುಖವು ದುಃಖವು ಆಗಿರುತ್ತಾನೆ ಎಂಬುದನ್ನು, ಯಾರು ಅನುಭವವನ್ನ ಪಡಿತಾ ಇರ್ತಾನೋ ಅವನೇ ದುಃಖವನ್ನ ಚಿಂತನೆಯನ್ನ ಎಲ್ಲವನ್ನ ಆಗಿರ್ತಾನೆ. ಅವನಿಲ್ಲದೆ ದುಃಖನೂ ಇಲ್ಲ, ನಾವಿದ್ರೆ ತಾನೇ ದುಃಖ ಅಥವಾ ಚಿಂತನೆ ಅನ್ನೋದು ಇರ್ತಕ್ಕಂಥದ್ದು. ಅವನೇ ಸುಖ ದುಃಖಗಳಿಗೆ ಪೋಷಣೆಯನ್ನು ಕೊಡುವ ಘಟಕವಾಗಿದ್ದಾನೆ ಎಂಬುದನ್ನು ಕಂಡಿದ್ದೇವೆ. ನಾವೇನೆ ಅದಕ್ಕೆ ಒಂದು ಜಾಗ. ಯಾವುದಕ್ಕೆ? ದುಃಖಕ್ಕೆ ಸುಖಕ್ಕೆ. ಚಿಂತಿಸುವವನು ಸುಖವನ್ನು ದುಃಖದಿಂದ ಬೇರೆ ಮಾಡುತ್ತಾನೆ. ಏಕೆಂದ್ರೆ ಅವನಿಗೆ ದುಃಖ ಬೇಕಾಗಿಲ್ಲ. ಅವನ ಅಪೇಕ್ಷಿಸೋದೇನು? ಸುಖವನ್ನ. ಸುಖಾಪೇಕ್ಷೆಯೇ ದುಃಖ ಭಯಗಳಿಗೆ ಆಹ್ವಾನ ಎಂಬುದು ಅವನು ಕಾಣುವುದಿಲ್ಲ. ಯಾವಾಗ ನಾವು ಸುಖವನ್ನ ಬಯಸ್ತೀವೋ ಆಗ ಆ ಸುಖದ ಇನ್ನೊಂದು ಮುಖವಾಗಿರ್ತಕ್ಕಂಥ ದುಃಖನೂ ಸಹ ಅದ್ರ ಜೊತೆಯಲ್ಲಿ ಬರುತ್ತೆ. ಯಾವಾಗ ನಾವು ಇದನ್ನ ತಿಳ್ಕೊಳ್ತೀವೋ ಆಗ ನಾವು ನಿರ್ಲಿಪ್ತವಾಗಿರ್ತೀವಿ. ಸುಖನೂ ಬೇಡ, ದುಃಖನೂ ಬೇಡ, ಅದು ಹೇಗ್ ಬರುತ್ತೋ ಏನ್ ಬರುತ್ತೋ ಅದನ್ನ ನಾನು ಒಪ್ಕೊಳ್ತೀನಿ, ಅದನ್ನ ನಾನು ಪಡ್ಕೊಂಡು ಅದನ್ನ ನಾನು ಅನುಭವಿಸ್ತೀನಿ ಅನ್ನೋ ಒಂದು ಧೈರ್ಯವನ್ನ ನಾವು ತಂದುಕೊಳ್ತೀವಿ. ಆದರೆ ಅದನ್ನು ಬೇರೆ ಬೇರೆ ಪದಗಳಲ್ಲಿ, ಆ ಚಿಂತನೆ ಅನ್ನೋದನ್ನ ಬೇರೆ ಬೇರೆ ಪದಗಳಲ್ಲಿ ಅಂದ್ರೆ ನಿಷ್ಠೆ, ಸಹಾಯ, ದಾನ, ಪೋಷಣೆ, ಸೇವೆ ಮುಂತಾದ ಪದಗಳಲ್ಲಿ ಮುಚ್ಚಿಡುತ್ತದೆ. ಆ ಚಿಂತನೆನೇ ಬೇರೆ ಬೇರೆ ಪದಗಳಲ್ಲಿ ನಾವು ಎಷ್ಟು ಸುಲಭವಾಗಿ ಮುಚ್ಚಿಟ್ಬಿಡ್ತೀವಿ ಅಂದ್ರೆ ನಾವು ತುಂಬಾ ಬುದ್ಧಿವಂತರು. ನಾವು ಇತರರ ಸೇವೆ ಮಾಡುವುದೇಕೆ ಎಂದು ಆಶ್ಚರ್ಯ ಪಡುತ್ತೇವೆ. ಈಗ ಅವರು ಪೆಟ್ರೋಲ್ ಮಾರ್ತಕ್ಕಂತ ಪೆಟ್ರೋಲ್ ಬಂಕ್ ಒಂದು ಅಂಗಡಿನ ಅವ್ರು ತಗೊಳ್ತಾ ಇದ್ದಾರೆ. ಅವರು ಪೆಟ್ರೋಲ್ ಮಾರುವ ಅಂಗಡಿಯು ಒಳ್ಳೆಯ ಸೇವೆಯನ್ನು ಮಾಡುತ್ತದೆ ಅಲ್ವಾ? ಇವಾಗ ನಾವು ದಾರಿಲಿ ಹೋಗ್ತಾ ಇರ್ತೀವಿ, ನಾವು ಗಾಡಿನಲ್ಲಿ ಹೋಗ್ತಾ ಇದ್ದಾಗ ಪೆಟ್ರೋಲ್ ಮುಗ್ದೋಯ್ತು ಅಂತ ಇಟ್ಕೊಳ್ಳಿ. ಆವಾಗ ಅಲ್ಲೇ ಒಂದು ಅಂಗಡಿ ಇದ್ರೆ, ಪೆಟ್ರೋಲ್ ಬಂಕ್ ಇದ್ರೆ ನಮ್ಗೆ ತಕ್ಷಣ ಪೆಟ್ರೋಲ್ ಸರಬರಾಜು ಆಗತ್ತೆ, ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ, ನಮಗ್ ಸಹಾಯ ಆಗುತ್ತೆ. ಆ ಪೆಟ್ರೋಲ್ ಬಂಕ್ ನಾನು ಸೇವೆ ಮಾಡ್ತಾ ಇದ್ದೀನಿ, ಸಹಾಯ ಮಾಡ್ತಾ ಇದ್ದೀನಿ ಅನ್ನೋ ಭಾವನೆ ಅದಕ್ಕಿರುತ್ತಾ? ನಾವು ದುಡ್ಡು ಕೊಡೋದು ಸೆಕೆಂಡರಿ, ಆದ್ರೆ
ಆ ಒಂದು ಅಗತ್ಯತೆ ನಮ್ಗೆ ಇದ್ದಾಗ ನಮ್ಗೆ ಅದು ಸಿಕ್ತಲ್ಲ, ಅದರಿಂದ ನಮ್ಗೆ ಸಹಾಯ ಆಗ್ತಾ ಇದೆ. ಸಹಾಯ ಮಾಡುವುದು, ದಾನ ಮಾಡುವುದು, ಸೇವೆ ಮಾಡುವುದು, ಈ ಪದಗಳಿಗೆ ಏನರ್ಥ? ಎಷ್ಟು ಸೂಕ್ಷ್ಮವಾಗಿ ಈ ಪದಗಳನ್ನ ನಾವು ಆಳವಾಗಿ ಚಿಂತನೆ ಮಾಡಿದಾಗ ಮಾತ್ರ ಅದು ಏನನ್ನ ಒಳಗೊಂಡಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ಒಂದು ಹೂವನ್ನ ನೋಡಿ, ಇಲ್ಲಿ ಹೂ ತಗೊಂಡಿದ್ದಾರೆ. ಇವೆಲ್ಲ ಯಾವುದನ್ನು ಕುರಿತು ಹೇಳುತ್ತದೆ? ಸಹಾಯ, ಸೇವೆ ಮತ್ತು ದಾನ ಅನ್ನೋದು ಹೇಳುತ್ತಪ್ಪ ಅಂದ್ರೆ ಸೌಂದರ್ಯ, ಕಾಂತಿ, ಆಕರ್ಷಣೆಗಳಿಂದ ಕೂಡಿರುವ ಹೂವು ನಾನು ದಾನ ಮಾಡುತ್ತಿದ್ದೇನೆ, ಸಹಾಯ ಮಾಡುತ್ತಿದ್ದೇನೆ, ಸೇವೆ ಮಾಡುತ್ತಿದ್ದೇನೆ ಎಂದು ಹೇಳುತ್ತದೆಯೇ? ಇಲ್ಲ. ಅದು ಸ್ವಾಭಾವಿಕವಾಗಿ ಎಲ್ಲ ದಳಗಳನ್ನ ಪೂರ್ತಿಯಾಗಿ ಅರಳಿಸಿ ತನ್ನ ಕಂಪನ್ನು, ವಾಸನೆಯನ್ನು ಎಲ್ಲರಿಗೂ ನೀಡ್ತಾ ಇರುತ್ತೆ. ಅದು ಅದರ ಸಹಜ ಸ್ವಭಾವ ಗುಣ ಅಷ್ಟೇ. ಅದು ನಾನು ದಾನ ಮಾಡ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ, ಸಹಾಯ ಮಾಡ್ತೀನಿ ಅನ್ನೋ ಭಾವನೆನೇ ಅದ್ಲಿ ಇಲ್ಲ. ಆ ಹೂ ಹೇಗೆ ಸಹಜವಾಗಿ ತನ್ನಲ್ಲಿರ್ತಕ್ಕಂಥದ್ದನ್ನ ನಿಸ್ವಾರ್ಥವಾಗಿ ಪ್ರಪಂಚಕ್ಕೆ ಕೊಡ್ತಾ ಇದೆಯೋ, ಅದೇ ರೀತಿಯಾಗಿ ನಾವು ಸಹ ಸೇವಾ ತತ್ಪರರಾಗಬೇಕು, ಸಹಾಯ ಮಾರ್ಗದಲ್ಲಿ ಇರ್ಬೇಕು. ದಾನ ಮಾಡೋದು, ದಾನ ಅಂದಾಗ ಭೌತಿಕ ವಸ್ತುಗಳನ್ನೇ ಅಲ್ಲ, ನನ್ನಲ್ಲಿ ಏನಿದೆಯೋ ಅದನ್ನ ನಾನು ಅದು ಪೂರ್ತಿ ಖಾಲಿ ಆಗೋ ತನಕನೂ ಸಹ ಕೊಡೋದಿಕ್ಕೆ ನಾನು ಸಿದ್ಧವಾಗಿರ್ಬೇಕು. ಆ ಹೂವು ಹೇಗೆ ಬಾಡಿ ಕೆಳಗ್ ಬೀಳೋ ತನಕ ಪ್ರಪಂಚಕ್ಕೆ ಒಳ್ಳೇದನ್ನ ಕೊಡ್ತಾ ಹೋಗುತ್ತೋ, ಅದೇ ರೀತಿಯಾಗಿ ನಮ್ಮ ಈ ಜೀವನ ಇರೋ ತನಕನೂ ಸಹ ನಾವು ಸಮಾಜಕ್ಕೆ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಸವಿಸ್ಬೇಕಾಗಿದೆ. ಆದರೆ ಅದು ಹಾಗೆ ಮಾಡುತ್ತಿರುವುದೇನೋ ನಿಜ, ಆ ಹೂ ಮಾಡ್ತಾ ಇರೋದೇನೋ ಅದು ಸಹಜವಾಗಿ ಮಾಡ್ತಾ ಇದೆ. ಅದು ಏನನ್ನು ಮಾಡಲು ಪ್ರಯತ್ನ ಪಡದೇ ಇರುವುದರಿಂದ ಅದು ಭೂಮಿಯನ್ನೆಲ್ಲ ಆವರಿಸಿದೆ. ಅಲ್ಲಿ ಪ್ರಯತ್ನ ರಹಿತ ಸ್ಥಿತಿಯಿಂದ ಆ ಹೂ ಮಾಡ್ತಾ ಇದೆ. ಆದ್ರೆ ನಮಗೆ ಪ್ರಾರಂಭದಲ್ಲಿ ಪ್ರಯತ್ನ ಬೇಕು. ಯಾಕೆಂದ್ರೆ ಎಷ್ಟೋ ಜನ್ಮಗಳಿಂದ ನಾವು ಸ್ವಾರ್ಥವನ್ನ ಬೆಳೆಸ್ಕೊಂಡ್ ಬಂದ್ಬಿಟ್ಟಿದ್ದೀವಿ. ಅದನ್ನೆಲ್ಲ ಬಿಡ್ಬೇಕಾದ್ರೆ ಮೊದಲು ಪ್ರಯತ್ನ ಇರ್ಬೇಕು. ನಂತರ ಪ್ರಯತ್ನ ರಹಿತ ಸ್ಥಿತಿನಲ್ಲಿ ನಾವು ಹೂವಿನ ಹಾಗೆ ನಾವು ಪ್ರಪಂಚಕ್ಕೆ ಒಳ್ಳೇದನ್ನ ಮಾಡೋದಿಕ್ಕೆ ಸಾಧ್ಯವಾಗುತ್ತೆ. ಚಿಂತನೆ ಎನ್ನುವುದು ಅಷ್ಟು ಕಪಟ, ಅಷ್ಟು ಚತರ, ಅದು ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡ್ತಾ ಇರುತ್ತೆ. ಅದು ಎಲ್ಲವನ್ನು ತನ್ನ ಸ್ವಂತ ಅನುಕೂಲಕ್ಕೆ ತಿರುಗಿಸಿಕೊಂಡು ಬಿಡುತ್ತದೆ. ನಾವು ಎಷ್ಟು ಸೂಕ್ಷ್ಮವಾಗಿ ಚಿಂತನೆ ಮಾಡ್ತೀವಿ ಅಂದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ತಿರುಗಿಸ್ಕೊಂಡ್ ಬಿಡ್ತೀವಿ. ಚಿಂತನೆಯು ಸುಖಾಪೇಕ್ಷಿಯಾಗಿ ತನ್ನ ಸ್ವಂತ ಬಂಧನವನ್ನು ಸೃಷ್ಟಿ ಮಾಡಿಕೊಳ್ಳುತ್ತದೆ. ಯಾವಾಗ ಅದರಲ್ಲಿ ಸುಖಾಪೇಕ್ಷೆ ಇರುತ್ತೋ ಆಗ ನಾವು ಬಂಧನಕ್ಕೆ ಸಿಕ್ಕಾಕೊಳ್ತೀವಿ. ನಮ್ಮಲ್ಲಿ ಸಂಬಂಧಗಳಲ್ಲಿಯೂ ದ್ವಂದ್ವವನ್ನು ಉಂಟು ಮಾಡುವುದು ಅದೇ. ಯಾವಾಗ ನಮ್ಮಲ್ಲಿ ಸುಖಾಪೇಕ್ಷೆ ಅನ್ನೋದು ಇರುತ್ತೋ ಆಗ ಅಲ್ಲಿ ದ್ವಂದ್ವವನ್ನ ನಾವೇ ಸೃಷ್ಟಿ ಮಾಡ್ಕೊಳ್ತೀವಿ. ನಮ್ಮಲ್ಲಿ ನಮಗೆ ಸುಖವನ್ನು ತರುವ ಹಿಂಸೆ ಇದೆ, ಅದರ ಜೊತೆಗೆ ಶಾಂತಿಯ ಅಪೇಕ್ಷೆಯೂ ಇದೆ. ಇಲ್ಲಿ ನೋಡಿ ದ್ವಂದ್ವ, ಒಂದು ಕಡೆ ಸುಖನೂ ಬೇಕು, ಇನ್ನೊಂದು ಕಡೆ ಶಾಂತಿನೂ ಬೇಕು. ಇದು ಕರುಣಾಶಾಲಿಯಾಗಿಯೂ ಮೃದು ವಯಸ್ಸಿನವನಾಗಿಯೂ ಇರಬೇಕೆಂಬ ಅಪೇಕ್ಷೆಯೂ ಇದೆ. ನೋಡಿ, ಕರುಣೆಯಿಂದನೂ ತುಂಬಿರ್ಬೇಕು, ಮೃದು ಸ್ವಭಾವವನ್ನ ನಾವು ಬೆಳೆಸ್ಕೊಳ್ತಾ ಹೋಗ್ಬೇಕು. ಎಲ್ಲವನ್ನ ನಾವು ನಿಧಾನವಾಗಿ ಯೋಚನೆ ಮಾಡಿ ಮಾಡಿ ಒಂದೊಂದನ್ನೇ ಬೆಳೆಸ್ಕೊಳ್ತಾ ಹೋಗ್ಬೇಕು. ನಮ್ಮ ಜೀವನದಲ್ಲಿ ನಡೆಯುತ್ತಿರುವುದು ಇದೆ. ಏಕೆಂದ್ರೆ ನಾವು ಎಷ್ಟೋ ಜನ್ಮಗಳಿಂದ ಎಲ್ಲ ರೀತಿಯ ಗುಣಗಳನ್ನು ಬೆಳೆಸ್ಕೊಂಡು ಅನುಭವಿಸ್ಬಿಟ್ಟಿದೀವಿ. ಅದನ್ನ ಬೇಗ ಒಂದೇ ಸಲ ಬಿಡೋದಿಕ್ಕೆ ಕಷ್ಟವಾಗ್ತಾ ಇದೆ. ಆದರೆ ಪ್ರಯತ್ನ ಅನವರತ, ಯಾವಾಗ್ಲೂ ನಾವು ಅದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾಗ ಹೂವಿನಂತೆ ನಾವು ಸಹ ಸಹಾಯಕ, ಸೇವೆ, ದಾನ ಮಾಡೋದಿಕ್ಕೆ ನಾವು ಆಗ್ತೀವಿ. ನಮ್ಮಲ್ಲಿ ಈ ದ್ವಂದ್ವವನ್ನು, ಈ ವಿರೋಧವನ್ನು ಚಿಂತನೆಯು ಸೃಷ್ಟಿಸುತ್ತಿರುತ್ತದೆ ಅಲ್ಲವೇ? ನಮ್ಮಲ್ಲಿ ಇರ್ತಕ್ಕಂಥ ದ್ವಂದ್ವವನ್ನ ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಚಿಂತನೆ, ಯೋಚನೆ, ಆಲೋಚನೆ. ಸುಖ ದುಃಖಗಳ ಬಗ್ಗೆ ನಾವು ಪಡೆದಿದ್ದ ಅನೇಕ ನೆನಪುಗಳನ್ನು ಶೇಖರಿಸುತ್ತದೆ. ನಾವು ಸುಖದ ಬಗ್ಗೆನೂ ಶೇಖರಣೆ ಮಾಡ್ಕೊಂಡಿರ್ತೀವಿ, ದುಃಖದ ಬಗ್ಗೆನೂ ಯಾತಕ್ಕೆ ಅದು ಶೇಖರಣೆ ಮಾಡ್ಕೊಳ್ತೀವಿ? ಮತ್ತೆ ಮತ್ತೆ ನಾವು ಮೆಲುಕು ಹಾಕೋದ್ರಿಂದ, ನೆನಪು ಮಾಡ್ಕೊಳ್ಳೋದ್ರಿಂದ ಅದು ನಮ್ಮಲ್ಲಿ ಶೇಖರಣೆ ಆಗತ್ತೆ.
ಈ ನೆನಪುಗಳಿಂದ ಅದು ಮತ್ತೆ ಉತ್ಪತ್ತಿ ಆಗುತ್ತದೆ. ಆದುದರಿಂದ ನಾವು ಆಗಲೇ ಹೇಳಿರುವ ಹಾಗೆ ಚಿಂತನೆ ಎಂಬುದು ಹಳತಾದುದು, ಅದು ನಿನ್ನೆಗೆ ಸಂಬಂಧಪಟ್ಟಿರುವುದು, ಅಂದ್ರೆ ಭೂತಕಾಲಕ್ಕೆ ಸಂಬಂಧಪಟ್ಟಿರುವುದು, ಗತಕಾಲಕ್ಕೆ ಸಂಬಂಧಿಸಿದು. ಅದನ್ನ ನಾವೇನ್ ಮಾಡ್ತಾ ಇದೀವಿ, ಮತ್ತೆ ಮತ್ತೆ ಚಿಂತನೆ ಮಾಡಿ ಗತಕಾಲಕ್ಕೂ ಮುಂದಕ್ಕೂ ಅದನ್ನ ತಗೊಂಡು ಹೋಗ್ತಾ ಇದ್ದೀವಿ. ನಿರಂತರತೆಯನ್ನು ಉತ್ಪತ್ತಿ ಮಾಡುತ್ತಾ ಹೋಗ್ತೀವಿ. ಜೀವನದ ಎಲ್ಲ ಸವಾಲುಗಳನ್ನು ಗತಕಾಲದ ಸಂಬಂಧದಲ್ಲಿಯೇ ಎದುರಿಸುತ್ತಿರುವುದರಿಂದ, ಸವಾಲು ಯಾವಾಗಲೂ ಹೊಸದಾಗಿರುವುದರಿಂದ ಸವಾಲನ್ನು ನಾವು ಎದುರಿಸುವುದು ಸಂಪೂರ್ಣವಾಗಿ ಅಸಮರ್ಪಕವಾಗಿರುತ್ತದೆ. ಏಕೆಂದ್ರೆ ನಾವು ಹಿಂದೆ ಒಂದು ಪ್ರಾಬ್ಲಮ್ ಬಂತು ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಪರಿಹಾರವನ್ನ ಕಂಡುಕೊಂಡು ಆ ಒಂದು ಸಮಸ್ಯೆಯಿಂದ ಹೊರಗೆ ಬಂದಿರ್ತೀವಿ. ಆದರೆ ಆ ಹಳೆಯ ಪರಿಹಾರವನ್ನ ಈಗ ಉಂಟಾಗಿರ್ತಕ್ಕಂಥ ಹೊಸ ಸಮಸ್ಯೆಗೆ ಅದು ಸೂಟ್ ಆಗೋದಿಲ್ಲ. ಅಲ್ಲಿ ಏನಾಗುತ್ತೆ, ಅಸಮರ್ಪಕ, ಅದು ಸಮರ್ಪಕವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಹೊಸ ಹೊಸ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನ ಹೊಸದಾಗಿ ಕಂಡುಕೊಳ್ಬೇಕೇ ವಿನಃ ಹಳೆ ಸಮಸ್ಯೆಗೆ ಇರ್ತಕ್ಕಂಥ ಪರಿಹಾರವನ್ನ ಹೊಸ ಸಮಸ್ಯೆಗಳಿಗೆ ಹೊಂದಿಗೂಡಿಸೋದಿಕ್ಕೆ ಸಾಧ್ಯವಾಗೋದಿಲ್ಲ. ಆ ರೀತಿ ಹೊಂದಿಗೂಡಿಸಿದಾಗ ಏನಾಗತ್ತೆ, ಅಲ್ಲಿ ಅಸಮರ್ಪಕತೆ ಅನ್ನೋದು ಉಂಟಾಗತ್ತೆ. ಆದುದರಿಂದಲೇ ನಾವೆಲ್ಲರೂ ಅನುಭವಿಸುತ್ತಿರುವ ವಿರೋಧ, ಘರ್ಷಣೆ, ಕಷ್ಟ ಮತ್ತು ದುಃಖಗಳು ಉಂಟಾಗುತ್ತಿರುತ್ತವೆ. ಯಾವಾಗ ಹಳೆಯ ಒಂದು ಪರಿಹಾರ ಹೊಸ ಸಮಸ್ಯೆಗೆ ನಾವು ಯಾವಾಗ ಉಪಯೋಗಿಸ್ಕೊಳ್ತೀವೋ ಅಲ್ಲಿ ನಮ್ಗೆ ದುಃಖ, ಸಂಕಟ, ನೋವು ಅನ್ನೋದು ಪರಿಹಾರ ಆಗೋದೇ ಇಲ್ಲ. ನಮ್ಮ ಈ ಸಣ್ಣ ಮಿದುಳು ಅದು ಏನೇ ಮಾಡಲಿ ಅದರಲ್ಲಿ ಘರ್ಷಣೆ ಇರುತ್ತದೆ. ಅದು ಆಕಾಂಕ್ಷೆ ಪಡಲಿ, ಆಸೆ ಪಡಲಿ, ಅನುಕರಿಸಲಿ, ಹೊಂದಿಕೊಳ್ಳಲಿ, ಉನ್ನತೀಕರಿಸಲಿ, ತನ್ನನ್ನೇ ವಿಶಾಲಪಡಿಸಿಕೊಳ್ಳಲು ಮಾದಕ ದ್ರವ್ಯಗಳನ್ನು ಸೇವಿಸಲಿ. ನೋಡಿ, ಅದು ಸಹ ಏನೇ ಮಾಡಿದ್ರೂ ಸಹ ಅದು ಘರ್ಷಣೆಯ ಸ್ಥಿತಿಯಲ್ಲಿರುತ್ತದೆ ಮತ್ತು ಘರ್ಷಣೆಯನ್ನು ಉತ್ಪತ್ತಿ ಮಾಡುತ್ತದೆ. ಏಕೆಂದ್ರೆ ಹಳೆಯ ಒಂದು ಪರಿಹಾರ ಹೊಸ ಸಮಸ್ಯೆಗಳಿಗೆ ಅದು ಸಮರ್ಪಕವಾದ ಉತ್ತರವನ್ನ ಅದು ಕೊಡೋದಿಲ್ಲ. ಅದಕ್ಕೋಸ್ಕರ ಘರ್ಷಣೆಯನ್ನೇ ನಾವು ಮತ್ತೆ ಮತ್ತೆ ಅನುಭವಿಸ್ಬೇಕಾಗಿ ಬರುತ್ತೆ. ಯಾರು ಹೆಚ್ಚಾಗಿ ಆಲೋಚನೆ ಮಾಡುತ್ತಾರೋ ಅವರು ತುಂಬಾ ಪ್ರಾಪಂಚಿಕರಾಗಿರುತ್ತಾರೆ. ನೋಡಿ, ಯಾರು ತುಂಬಾ ಯೋಚನೆ ಮಾಡ್ತಾ ಇರ್ತಾರೋ, ಸದಾ ಯೋಚನೆ ಮಾಡ್ತಾನೇ ಇರ್ತಾರೆ, ಅವರು ಪ್ರಾಪಂಚಿಕರಾಗಿರ್ತಾರೆ. ಏಕೆಂದರೆ ಚಿಂತನೆ ಭೌತ ವಸ್ತು. ನಾವು ಹೇಗೆ ಸ್ಥೂಲ ವಸ್ತುಗಳನ್ನ ನೋಡ್ತೀವೋ ಅದೇ ರೀತಿನೇ ಆ ಚಿಂತನೆನೂ ಸಹ ಅವರು ಒಂದು ಭೌತ ವಸ್ತು ಅಂತ ಹೇಳ್ತಾ ಇದ್ದಾರೆ. ಯಾರು? ಜೆ.ಕೆ. ಅವರು. ನೆಲ, ಗೋಡೆ, ಟೆಲಿಫೋನ್ ಮುಂತಾದವು ಹೇಗೆ ಭೌತ ವಸ್ತುಗಳು, ಹಾಗೆಯೇ ಚಿಂತನೆಯೂ ಒಂದು ಭೌತ ವಸ್ತುವಾಗುತ್ತದೆ. ಚೈತನ್ಯ ಭೌತ ವಸ್ತು. ಇಷ್ಟೇ ಜೀವನದಲ್ಲಿ ಇರುವುದು, ನಮ್ಮ ಜೀವನದಲ್ಲಿ ಇಷ್ಟೇ ಇರೋದು ಯಾವಾಗ್ಲೂ. ಚಿಂತನೆಯು ಭೌತ ವಸ್ತುವಲ್ಲವೆಂದು ನಾವು ಭಾವಿಸಬಹುದು. ಅಯ್ಯೋ, ಇದು ಭೌತ ವಸ್ತುನಾ, ಅದು ಎಷ್ಟು ಸೂಕ್ಷ್ಮವಾಗಿರ್ತಕ್ಕಂಥದ್ದಲ್ವಾ ಅಂತಂದ್ಬಿಟ್ಟು ನಾವು ಚಿಂತನೆ ಮಾಡ್ತೀವಿ. ಆದರೆ ಅದು ಖಂಡಿತವಾಗಿಯೂ ಭೌತ ವಸ್ತು. ಚಿಂತನೆ ಅನ್ನೋದು ಒಂದು ನಿಜವಾದಂತ ಒಂದು ಭೌತ ವಸ್ತು. ಚಿಂತನೆ ಒಂದು ಭಾವನಾ ಸಮುಚ್ಚಯದಂತೆಯೇ ಭೌತ ವಸ್ತು. ಎಲ್ಲೆಲ್ಲಿ ಚೈತನ್ಯವಿದೆಯೋ ಅದೆಲ್ಲವೂ ಭೌತ ವಸ್ತುವಾಗುತ್ತದೆ. ಚೈತನ್ಯ ಇದ್ದ ಕಡೆ ಭೌತ ವಸ್ತು ಇರುತ್ತೆ. ಭೌತ ವಸ್ತು ಏಕೆಂದ್ರೆ ಚೈತನ್ಯ ವ್ಯಕ್ತವಾಗಬೇಕಾದ್ರೆ ಅದಕ್ಕೊಂದು ಭೌತಿಕ ರೂಪ ಬೇಕು. ಭೌತ ವಸ್ತು ಮತ್ತು ಚೈತನ್ಯ ಇವೆರಡು ಪರಸ್ಪರ ಸಂಬಂಧ ಉಳ್ಳದು. ಅವೆರಡರ ಮಧ್ಯದಲ್ಲಿ ಅವಿನಾ ಸಂಬಂಧ ಅನ್ನೋದು ಇದ್ದೇ ಇರುತ್ತೆ. ಒಂದಿಲ್ಲದೆ ಇನ್ನೊಂದಿಲ್ಲ. ಭೌತ ವಸ್ತು ಇಲ್ಲದೆ ಚೈತನ್ಯ ಇಲ್ಲ, ಚೈತನ್ಯ ಇಲ್ಲದೆ ಭೌತ ವಸ್ತು ಇಲ್ಲ. ಇವೆರಡರ ನಡುವೆ ಎಷ್ಟೆಷ್ಟು ಹೊಂದಾಣಿಕೆ ಇದೆಯೋ, ಯಾವೆರಡರ ಮಧ್ಯೆ? ಭೌತಿಕ ವಸ್ತು ಮತ್ತು ಚೈತನ್ಯ, ಇವೆರಡರ ಮಧ್ಯೆ ಎಷ್ಟು ಹೊಂದಾಣಿಕೆ ಇದೆಯೋ, ಸಮಾನತೆ ಇದೆಯೋ, ಅಷ್ಟಷ್ಟು ಮಿದುಳಿನ ಗೂಡುಗಳು ಚಟುವಟಿಕೆಯಿಂದ ಕೂಡಿರುತ್ತವೆ. ನಮ್ಮ ಮೆದುಳು ಸೂಕ್ಷ್ಮವಾಗಿ ಚಟುವಟಿಕೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯವಾಗತ್ತೆ.
ಚಿಂತನೆಯೇ ಈ ಸುಖ ದುಃಖ ಭಯ ಎಂಬ ಕ್ರಮವನ್ನು ಏರ್ಪಡಿಸಿದೆ. ನಮಗೆ ಉಂಟಾಗ್ತಕ್ಕಂಥ ಸುಖಕ್ಕಾಗ್ಲಿ ಭಯಕ್ಕಾಗ್ಲಿ ಕಷ್ಟಕ್ಕಾಗ್ಲಿ ಕಾರಣ ನಾವು ಮಾಡ್ತಕ್ಕಂಥ ಯೋಚನೆ ಚಿಂತನೆ. ಅಲ್ಲದೆ ಅದರ ವ್ಯವಸ್ಥೆಯಲ್ಲಿ ಸಾವಿರಾರು ವರ್ಷಗಳಿಂದ ಕೆಲಸ ಮಾಡುತ್ತಿದೆ. ಆ ಚಿಂತನೆ ಅನ್ನೋದು ಎಷ್ಟೋ ವರ್ಷಗಳಿಂದ ಅದು ಕೆಲಸ ಮಾಡ್ತಾನೇ ಇದೆ. ಅದೇ ಈ ವ್ಯವಸ್ಥೆಯನ್ನು ಏರ್ಪಡಿಸಿರುವುದರಿಂದ, ಚಿಂತನೆನೇ ಈ ವ್ಯವಸ್ಥೆಯನ್ನ ಏರ್ಪಾಟ್ ಮಾಡಿರೋದ್ರಿಂದ ಆ ವ್ಯವಸ್ಥೆಯನ್ನು ಅದು ಮುರಿಯಲಾರದು. ಆ ವ್ಯವಸ್ಥೆ ಮಾಡಿರೋದೇ ಚಿಂತನೆ. ಆ ವ್ಯವಸ್ಥೆಯನ್ನ ಚಿಂತನೆ ಅನ್ನೋದು ತಾನೇ ವ್ಯವಸ್ಥೆ ಮಾಡಿರೋದನ್ನ ತಾನೇ ಹಾಳು ಮಾಡೋದಕ್ಕೆ ಅದು ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರವಾಗಿ ಆ ಚಿಂತನೆ ಅನ್ನೋದು ನಿರಂತರವಾಗಿ ಮುಂದುವರಿತಾ ಇರುತ್ತೆ. ಚಿಂತನೆಯು ಹೊಸ ವಾಸ್ತವಾಂಶವನ್ನು ಕಾಣಲಾರದು. ನೋಡಿ, ಆ ವಾಸ್ತವಿಕತೆ, ಆ ಯಥಾರ್ಥವನ್ನ ಚಿಂತನೆ ಅನ್ನೋದು ಕಂಡುಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಆ ಬಳಿಕ ಚಿಂತನೆಯು ಶಬ್ದಗಳ ಮೂಲಕ ಅದನ್ನು ಅರ್ಥ ಮಾಡಿಕೊಳ್ಳಬಹುದು. ಆದರೆ ಹೊಸ ವಾಸ್ತವಾಂಶಕವನ್ನು ಅರ್ಥ ಮಾಡಿಕೊಳ್ಳುವುದು ಚಿಂತನೆಗೆ ಸಾಧ್ಯವಿಲ್ಲ. ಹಿಂದಿನದನ್ನೇ ಅದು ಯಾಕೆಂದ್ರೆ ಅದು ಭೂತಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿಂತನೆ ಆಗಿರೋದ್ರಿಂದ ಅದು ವಾಸ್ತವತೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಯಾವಾಗ ನಾವು ಚಿಂತನೆಯನ್ನ ಪಕ್ಕಕ್ಕೆ ಇಡ್ತೀವೋ ಆಗ ನಾವು ಸತ್ಯವನ್ನ ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ಚಿಂತನೆಯು ಯಾವ ಮಾನಸಿಕ ಸಮಸ್ಯೆಯನ್ನು ಪರಿಹರಿಸಲಾರದು. ನೋಡಿ, ಚಿಂತನೆ ಅನ್ನೋದು ಭೂತಕಾಲಕ್ಕೆ ಸಂಬಂಧಪಟ್ಟಿರೋದ್ರಿಂದ ನಮ್ಮ ಒಂದು ತೊಂದರೆ ಅನ್ನೋದು ಈ ವರ್ತಮಾನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಆ ಚಿಂತನೆ ನಮ್ಮ ವರ್ತಮಾನಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಯನ್ನ ಪರಿಹಾರ ಮಾಡೋದಿಕ್ಕೆ ಸಹಾಯಕವಾಗೋದಿಲ್ಲ. ಅದು ಎಷ್ಟೇ ಚತುರವಾಗಿರಲಿ, ವಿದ್ವತ್ಪೂರ್ಣವಾದುದಾಗಲಿ, ವಿಜ್ಞಾನದ ಮೂಲಕ ಎಂಥ ವ್ಯವಸ್ಥೆಯನ್ನು ಏರ್ಪಡಿಸಲು ಎಲೆಕ್ಟ್ರಾನಿಕ್ ಮೆದುಳಿನ ಮೂಲಕ, ಒತ್ತಾಯದ ಮೂಲಕ, ಅಗತ್ಯದ ಮೂಲಕ ಏನೇ ಮಾಡಲಿ ಚಿಂತನೆ ಎಂದೂ ಹೊಸದಲ್ಲ. ಆ ಚಿಂತನೆ ಅನ್ನೋದು ಭೂತಕಾಲಕ್ಕೆ ಸಂಬಂಧಪಟ್ಟಿರೋದ್ರಿಂದ ಅದು ಹೊಸದಾಗೋದಿಕ್ಕೆ ಸಾಧ್ಯನೇ ಇಲ್ಲ. ಆದುದರಿಂದ ಅದು ಎಂದು ಯಾವ ಅಗಾಧವಾದ ಪ್ರಶ್ನೆಗೂ ಉತ್ತರ ಹುಡುಕಲಾರದು. ಆ ಚಿಂತನೆ ಅನ್ನೋದು ಯಾವುದೇ ಸಮಸ್ಯೆಗೂ ಪರಿಹಾರವನ್ನ ಹುಡುಕೋದಿಕ್ಕೆ ಸಾಧ್ಯವಾಗೋದಿಲ್ಲ. ಹಳತಾದ ಈ ಮಿದುಳು ಜೀವಂತವಾಗಿರುವವರ ಯಾವ ದೊಡ್ಡ ಸಮಸ್ಯೆಯನ್ನು ಪರಿಹರಿಸಲಾರದು. ಜೆ.ಕೆ. ಅವ್ರು ಹೇಳ್ಬಿಟ್ಟು ನೋಡಿ, ಈ ನಮ್ಮ ಹಳೇದಾಗಿರ್ತಕ್ಕಂಥ ಮೆದುಳು ಹೊಸ ಸಮಸ್ಯೆಗಳನ್ನ ಪರಿಹಾರ ಮಾಡೋದಿಕ್ಕೆ ಸಹಾಯ ಮಾಡೋದಿಲ್ಲ. ಚಿಂತನೆ ವಕ್ರ ಸ್ವಭಾವ ಉಳ್ಳದ್ದು. ಅದು ನೇರವಾದಂತ ಸ್ವಭಾವ ಇಲ್ಲ ಅದರಲ್ಲಿ. ಅದು ಏನನ್ನಾದರೂ ಹೊಸದಾಗಿ ಉಂಟು ಮಾಡಬಲ್ಲದು ಮತ್ತು ಇಲ್ಲದ ವಿಷಯಗಳನ್ನು ಕಾಣದು. ಇಲ್ಲದೆ ಇರೋದನ್ನ ಸೃಷ್ಟಿ ಮಾಡುತ್ತೆ, ಇಲ್ಲ ಇರೋದನ್ನ ಇಲ್ಲದೆ ಇರೋ ಹಾಗೆ ಮಾಡುತ್ತೆ. ಅದು ಅತ್ಯಂತ ಅಸಾಧಾರಣವಾದ ದೊಂಬಾಟಗಳನ್ನು ಆಡಬಲ್ಲದು. ಯಾವುದು? ಚಿಂತನೆ ಎಂಬುದು. ಆದುದರಿಂದ ನಂಬಿಕೊಳ್ಳುವುದು ಅಸಾಧ್ಯ. ಚಿಂತನೆಯನ್ನ ಯಾವತ್ತೂ ನೀವು ನಂಬಬೇಡಿ. ಆದರೆ ನೀವು ಹೇಗೆ ಯೋಚಿಸುತ್ತೀರಿ? ಒಂದು ಕ್ಷಣ ನಾವು ಯೋಚನೆ ಮಾಡ್ಬೇಕು. ನನ್ನ ಯೋಚನೆ ಯಾವ ರೀತಿಯಾಗಿರುತ್ತೆ, ಏಕೆ ಯೋಚಿಸುತ್ತೀರಿ, ಯಾತಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ನೀವು ಉಪಯೋಗಿಸುವ ಪದಗಳು, ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಡೆದುಕೊಳ್ಳುವ ರೀತಿ, ನಾನು ಪ್ರತಿನಿತ್ಯ ಜೀವನ ನಿರ್ವಹಿಸುವಾಗ ನಾನು ಯಾವ ರೀತಿ ನಡ್ಕೊಳ್ತೀನಿ, ಜನರೊಡನೆ ನೀವು ಮಾತನಾಡುವ ರೀತಿ, ನೋಡಿ ಪ್ರತಿಯೊಂದನು ನಮ್ಮ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಬೇರೆಯವ್ರ ಜೊತೆ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ, ಅವ್ರ ಜೊತೆ ನಾನು ಯಾವ ರೀತಿ ಹೊಂದ್ಕೊಳ್ತೀನಿ, ಅವ್ರ ರೀತಿ ಯಾವ ರೀತಿ ವರ್ತಿಸ್ತೀನಿ, ಮಾತನಾಡ್ತೀನಿ, ಇದೆಲ್ಲವೂ ನಮ್ಗೆ ನಮ್ಮ ಚಿಂತನೆಗೆ ಇದು ಏಕೆ ಒಂದೊಂದು ನಮ್ಮ ನೆನಪಿನ ಗೂಡುಗಳಲ್ಲಿ ಸೇರ್ಕೊಂಡು ಮತ್ತೆ ಮತ್ತೆ ವಿಮರ್ಶೆ ಮಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀವಿ. ನಿಮ್ಮ ದಿನನಿತ್ಯದ ಜೀವನದಲ್ಲಿ ನಡೆದುಕೊಳ್ಳುವ ರೀತಿ, ಜನರೊಡನೆ ನೀವು ಮಾತನಾಡುವ ರೀತಿ, ನೀವು ತಿನ್ನುವ ರೀತಿ ಎಂಬ ಈ ಎಲ್ಲ ವ್ಯವಸ್ಥೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದರೆ, ಇದನ್ನೆಲ್ಲ ನಾವು ವ್ಯವಸ್ಥಿತವಾಗಿ ರೂಪಿಸ್ಕೊಂಡಿದ್ದೀವಾ ಇಲ್ವಾ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೆ ಆದರೆ ಆಗ
ನಿಮ್ಮ ಮನಸ್ಸು ನಿಮ್ಮನ್ನು ಮೋಸ ಪಡಿಸಲಾರದು. ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಯಾವ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು, ಆಡ್ತಾ ಇರೋ ಮಾತು ಬೇರೆಯವರಿಗೆ ತೊಂದರೆ ಕೊಡ್ತಾ ಇದೆಯಾ ಅಂತ ಒಂದು ಕ್ಷಣ ನಾನು ಯೋಚನೆ ಮಾಡಿದಾಗ, ನನಗೆ ಅರಿವಿಗೆ ಬಂದಾಗ ನಾನೇನ್ ಮಾಡ್ತೀನಿ, ಅದನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ನಾನೇ ಪ್ರಯತ್ನ ಪಡ್ತೀನಿ. ಆಗ ಮೋಸ ಹೋಗುವ ಯಾವುದೂ ಇರುವುದಿಲ್ಲ. ಆಗ ಮನಸ್ಸು ಯಾವುದನ್ನು ಒತ್ತಾಯದಿಂದ ಕೊಳ್ಳುವುದಿಲ್ಲ, ಯಾವುದನ್ನು ಅಧೀನ ಪಡಿಸಿಕೊಳ್ಳುವುದಿಲ್ಲ. ಅದು ಸಾಧಾರಣವಾಗಿ ಶಾಂತ, ನಮ್ರ, ಸೂಕ್ಷ್ಮ, ಏಕಾಂಗಿಯಾಗಿರುತ್ತದೆ. ಆ ಸ್ಥಿತಿಯಲ್ಲಿ ಯಾವ ವಿಧವಾದ ಮೋಸವೂ ಇಲ್ಲ. ಯಾವಾಗ ನಮ್ಮಲ್ಲಿ ಶಾಂತವಾದ ಸ್ವಭಾವ ಅನ್ನೋದು ಏರ್ಪಾಟಾಗುತ್ತೋ ಆಗ ನಾವು ಬೇರೆಯವರಿಗೆ ಮೋಸ ಪಡಿಸೋದಕ್ಕೂ ಇಷ್ಟಪಡೋದಿಲ್ಲ, ನಾವು ಮೋಸ ಹೋಗೋದಕ್ಕೆ ಸಾಧ್ಯವಿಲ್ಲ. ನೀವು ಸಂಪೂರ್ಣ ಕಾಣುವ ಸ್ಥಿತಿಯಲ್ಲಿರುವಾಗ ನೋಡುವವನು, ಚಿಂತಿಸುವವನು, ನಾನು, ಇವು ಎಲ್ಲ ಕೊನೆಗೊಳ್ಳುತ್ತವೆ. ನಮಗೆ ಸಂಪೂರ್ಣವಾಗಿ ಅಂದ್ರೆ ಸಮಗ್ರವಾಗಿ ನೋಡೋದೇ ನಮ್ಗಿನ್ನೂ ಬರ್ತಾ ಇಲ್ಲ. ನಾವೇನ್ ಮಾಡ್ತೀವಿ, ಪ್ರತಿಯೊಂದನ್ನು ವಿಭಾಗ ಮಾಡ್ಕೊಂಡು ಛಿದ್ರವಾಗಿ ನೋಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ನಾವು ಸಂಪೂರ್ಣತೆಯನ್ನ ಪಡ್ಕೊಳಕ್ಕೆ ಆಗ್ತಾ ಇಲ್ಲ. ಸಮಗ್ರವಾಗಿ ಯಾವಾಗ ನೋಡ್ತೀವಿ ಅಂದ್ರೆ ಒಳಗೂ ಹೊರಗೂ ಏಕಕಾಲದಲ್ಲಿ ಒಂದೇ ಸಲ ನೋಡಿದಾಗ ಏನಾಗುತ್ತೆ ಅಂದ್ರೆ, ನೋಡುವವನೂ ಇರೋದಿಲ್ಲ, ನೋಡತಕ್ಕಂತ ವಸ್ತುವೂ ಇಲ್ಲ, ಅಲ್ಲಿ ಕೇವಲ ನೋಟ ಒಂದೇ ಇರುತ್ತೆ. ಅಂಥ ಒಂದು ಸ್ಥಿತಿಗೆ ನಾವು ಯಾವಾಗ ಬರ್ತೀವೋ ಆಗ ನಮ್ಮಲ್ಲಿ ಗಮನ, ಅರಿವು ಅನ್ನೋದು ಮೂಡೋದಿಕ್ಕೆ ಸಾಧ್ಯವಾಗತ್ತೆ. ಅಂತ ಗಮನದ ಸ್ಥಿತಿಯಲ್ಲಿ ಚಿಂತನೆ ಬಾಡಿ ಹೋಗಲು ಮೊದಲು ಮಾಡುತ್ತದೆ. ಅಂತ ಗಮನದ ಸ್ಥಿತಿಗೆ ನಾವು ಯಾವಾಗ ಬರ್ತೀವೋ ಆಗ ಯೋಚನೆ ಆಗ್ಲಿ, ಚಿಂತನೆ ಆಗ್ಲಿ ನಮ್ಮಲ್ಲಿ ಇರೋದಿಕ್ಕೆ ಸಾಧ್ಯವಿಲ್ಲ. ಯಾರಾದರೂ ಒಂದು ವಿಷಯವನ್ನು ಚೆನ್ನಾಗಿ ನೋಡಬೇಕಾದರೆ ನಮ್ಮ ಮನಸ್ಸು ತುಂಬಾ ಶಾಂತವಾಗಿರಬೇಕು. ನೋಡಿ, ಯಾವಾಗ ನಾವು ಶಾಂತವಾಗಿರ್ತೀವೋ ಆಗ ನಾವು ಯಾವ್ದಾದ್ರೂ ಒಂದು ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ನೋಡೋದಿಕ್ಕೆ ಸಾಧ್ಯವ. ನಮ್ಮಲ್ಲೇ ಶಾಂತಿ ಇಲ್ಲದೆ ಇದ್ರೆ ಯಾವುದೇ ವಿಚಾರವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಇಲ್ಲ. ಯಾವ ಪೂರ್ವ ಗ್ರಹಗಳು ಇರಬಾರದು ಅಂದ್ರೆ ಪೂರ್ವ ಕಲ್ಪಿತ ಅಭಿಪ್ರಾಯಗಳು ಇರಬಾರ್ದು. ಒಂದು ವಿಷಯವನ್ನ ತಿಳ್ಕೊಳ್ಳೋಕ್ ಮುಂಚೆನೆ ಅದ್ರ ಬಗ್ಗೆ ನಾವು ಕಲ್ಪನೆ ಮಾಡ್ಕೊಂಡ್ಬಿಡ್ತೀವಿ. ಆ ಕಲ್ಪನೆಯಿಂದ ನಾವು ನೋಡೋದ್ರಿಂದ ನಾವು ಅದರಲ್ಲಿ ಏನ್ ಇದೆ ಅಂತ ವಿಚಾರವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲವನ್ನು ಗಂಟು ಕಟ್ಟಿಡಬೇಕು. ಮೌನದಲ್ಲಿ ಮಾತ್ರ ಚಿಂತನೆ ಮೊದಲಾಗುವುದನ್ನು ನೀವು ಗಮನಿಸಬಹುದು. ನೀವು ಅನ್ವೇಷಣೆ ಮಾಡುತ್ತಿರುವಾಗ, ಹುಡುಕೋದಿಕ್ಕೆ ಪ್ರಾರಂಭ ಮಾಡಿದಾಗ, ಪ್ರಶ್ನೆಗಳನ್ನು ಕೇಳುತ್ತಿರುವಾಗ, ಉತ್ತರಕ್ಕಾಗಿ ಕಾಯುತ್ತಿರುವಾಗ ಅಲ್ಲ. ನೋಡಿ, ಉತ್ತರಕ್ಕೆ ಕಾಯುವಾಗಲಿ ಹುಡುಕೋಟ ಇರುವಾಗಲಿ ನಾವು ಯಾವಾಗ್ಲೂ ನಾವು ಅದನ್ನ ನಾವು ಆ ಪರಿಹಾರವನ್ನ ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗೋದಿಲ್ಲ. ಆದ್ರೆ ಮೌನದಲ್ಲಿ ಮಾತ್ರ ನಾವು ಪ್ರತಿಯೊಂದನ್ನು ಕಂಡುಕೊಳ್ಳೋದಿಕ್ಕೆ, ಉತ್ತರವನ್ನ ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತದೆ. ಆದುದರಿಂದ ನೀವು ಸಂಪೂರ್ಣ ಶಾಂತವಾಗಿರುವಾಗ, ನಿಮ್ಮ ಇರುವಿಕೆಯಲ್ಲೆಲ್ಲ ಶಾಂತವಾಗಿರುವಾಗ ಚಿಂತನೆಯ ಪ್ರಾರಂಭ ಯಾವುದು ಎಂಬ ಪ್ರಶ್ನೆಯನ್ನು ಹಾಕಿಕೊಂಡಿದ್ದೆ ಆದರೆ ಆ ಮೌನದಲ್ಲಿ ಚಿಂತನೆ ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಕಾಣಲು ಮೊದಲು ಮಾಡುತ್ತೀರಿ. ಆ ಮೌನದಲ್ಲಿ ಯಾವಾಗ ನಮ್ಮಲ್ಲಿ ಶಾಂತಿ ಅನ್ನೋದು ಆವರಿಸುತ್ತೋ, ಮೌನದಲ್ಲಿ ಇದ್ದಾಗ ಆ ಚಿಂತನೆ ಅನ್ನೋದು ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋದು ನಮ್ಗೆ ಮನವರಿಕೆ ಆಗೋದಿಕ್ಕೆ ಸಾಧ್ಯವಾಗುತ್ತೆ. ಚಿಂತನೆ ಹೇಗೆ ಮೊದಲಾಗುತ್ತದೆ ಎಂಬ ಅರಿವಿದ್ದರೆ ಅದನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಅಗತ್ಯವಿಲ್ಲ. ನಮ್ಗೆ ಯಾವಾಗ ಚಿಂತನೆ ಅನ್ನೋದು ಯಾವ ರೀತಿ ಪ್ರಾರಂಭ ಆಗುತ್ತೆ ಅನ್ನೋದು ಅರಿವು ಬಂದ್ಬಿಟ್ರೆ ನಾವು ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅನ್ನೋದು ಬೇಕಾಗಿಲ್ಲ. ಪ್ರಾರಂಭದಲ್ಲಿ ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗಿತ್ತು, ಆದ್ರೆ ಈಗ ನಮಗೆ ಅರಿವು ಅನ್ನೋದು ಮೂಡಿರೋದ್ರಿಂದ ಇವಾಗ ಹತೋಟಿ ಬೇಕಾಗಿಲ್ಲ. ಆ ಮನಸ್ಸು ಆ ರೀತಿಯಾಗಿ ಒಂದೇ ಸಲ ಸರಿಯಾಗಿ ಯಾವ ತರ ಕೆಲಸ ಮಾಡ್ಬೇಕು ಅನ್ನೋದು ಅದು ಪ್ರಾರಂಭ ಮಾಡ್ಬಿಡುತ್ತೆ. ನಮ್ಮ ಜೀವನದಲ್ಲಿ ಕೇವಲ ಶಾಲಾ ದಿನಗಳಲ್ಲಿ ಮಾತ್ರವಲ್ಲ, ಮೊದಲಿನಿಂದ ಕೊನೆಯವರೆಗೂ ಬಹುಕಾಲ ನಮ್ಮ ಚಿಂತನೆಗಳನ್ನು ಹತೋಟಿಯಲ್ಲಿಡಲು ಚೈತನ್ಯವನ್ನು ವ್ಯಯಿಸುತ್ತೇವೆ. ಆ ಚಿಂತನೆಯನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೋಸ್ಕರ ನಾವು ಚೈತನ್ಯವನ್ನ ಖರ್ಚು ಮಾಡ್ತೀವಿ, ಶಕ್ತಿಯನ್ನ ವ್ಯಯ ಮಾಡ್ತೀವಿ.
ಇದೊಂದು ವಿಕಾರವಾದ ಚಿಂತನೆ, ಇದನ್ನು ತುಳಿದಿಡಬೇಕು. ಇದು ಒಳ್ಳೆಯ ಚಿಂತನೆ, ಇದನ್ನು ಮತ್ತೆ ಮತ್ತೆ ಚಿಂತಿಸ್ಬೇಕು. ನೋಡ್ರಿ, ಒಳ್ಳೆಯ ಚಿಂತನೆ ಆದಾಗ ಇದು ನನಗೆ ಮತ್ತೆ ಮತ್ತೆ ಇರ್ಲಿಯಪ್ಪ ಅಂತ ನಾವು ಅದನ್ನ ಇಟ್ಕೊಳ್ತೀವಿ. ಅದ್ಯಾವ್ದಾದ್ರೂ ನಮಗ್ ತೊಂದರೆ ಕೊಡುವಂತಾದರೆ ಇದು ಬೇಡಪ್ಪ ಅಂತ ನಾವು ಅದನ್ನ ದೂರ ತಳ್ತೀವಿ. ಒಂದು ಚಿಂತನೆಗೂ ಇನ್ನೊಂದು ಚಿಂತನೆಗೂ ನಡುವೆ, ಒಂದು ಆಸೆಗೂ ಇನ್ನೊಂದು ಆಸೆಗೂ ನಡುವೆ ಇತರ ಎಲ್ಲ ಸುಖಗಳನ್ನು ಮೀರಿರುವ ಒಂದು ಆಸೆ. ನೋಡಿ, ಒಂದು ಚಿಂತನೆಗೂ ಇನ್ನೊಂದು ಚಿಂತನೆಗೂ ನಡುವೆ, ಒಂದು ಆಸೆಗೂ ಮತ್ತೆ ಇನ್ನೊಂದು ಆಸೆಗೂ ಮಧ್ಯದಲ್ಲಿ ಅಂದರೆ ಇನ್ನೊಂದು ಆಸೆಗೂ ನಡುವೆ ಇತರ ಎಲ್ಲ ಸುಖಗಳನ್ನು ಮೀರಿರುವ ಒಂದು ಆಸೆ. ಈ ಎಲ್ಲಾ ಸುಖಗಳನ್ನು ಮೀರಿರ್ತಕ್ಕಂಥ ಒಂದು ಆಸೆ ಅನ್ನೋದು ಇರುತ್ತೆ. ಇತ್ಯಾದಿಯಾಗಿ ಸದಾ ಕದನವು ನಡೆಯುತ್ತಲೇ ಇರುತ್ತೆ. ನೋಡ್ರಿ, ಒಂದು ಆಸೆಗೂ ಇನ್ನೊಂದು ಆಸೆಗೂ ಅವೆರಡರ ಮಧ್ಯೆನೆ ಕದನ ಅನ್ನೋದು, ಜಗಳ ಅನ್ನೋದು, ಘರ್ಷಣೆ ಅನ್ನೋದು ಉಂಟಾಗ್ತಾನೆ ಇರುತ್ತೆ. ಆದರೆ ಚಿಂತನೆ ಮೊದಲಾಗುವುದರ ಬಗ್ಗೆ ಅರಿವಿದ್ದರೆ, ನಮ್ಗೆ ಚಿಂತನೆ ಅನ್ನೋದು ಯಾವ ರೀತಿ ಪ್ರಾರಂಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅರಿವಿದ್ದರೆ ಚಿಂತನೆಯಲ್ಲಿ ಯಾವ ವಿರೋಧವೂ ಇರುವುದಿಲ್ಲ. ಅಲ್ಲಿ ಆ ವಿರೋಧನೇ ಇಲ್ಲ, ಚಿಂತನೆ ಮಾಡೋದಕ್ಕೆ ಯಾವುದೇ ವಿರೋಧನೂ ಇಲ್ಲ. ಈಗ ಚಿಂತನೆಯು ಬಹಳ ಹಳತಾದುದು, ಅಂದ್ರೆ ಭೂತಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅಥವಾ ಕಾಲವೇ ದುಃಖ ಮುಂತಾದ ಹೇಳಿಕೆಗಳನ್ನು ಕೇಳಿದಾಗ ಚಿಂತನೆಯು ಅದನ್ನು ಪರಿವರ್ತಿಸಲು ಮತ್ತು ಅದರ ಅರ್ಥವನ್ನು ಹುಡುಕಲು ಮೊದಲು ಮಾಡುತ್ತದೆ. ಅದನ್ನ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡುತ್ತೆ, ಇಲ್ಲೋ ಅದರಲ್ಲಿ ಅರ್ಥ ಏನು ಒಳಗೊಂಡಿದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಈ ಪರಿವರ್ತನೆ ಮತ್ತು ಅರ್ಥ ವಿವರಣೆ ಇವು ನೆನ್ನೆಯ ತಿಳಿವಳಿಕೆ. ಅರ್ಥ ವಿವರಣೆ ಆಗ್ಲಿ ಅಥವಾ ಅನುಭವ ಆಗ್ಲಿ, ಅದು ನೆನ್ನೆದು, ಇವಾಗಿಂದು ಅಲ್ಲ. ಇವು ನೆನ್ನೆಯ ತಿಳುವಳಿಕೆ ಮತ್ತು ನಿನ್ನೆಯ ಅನುಭವ, ಇವುಗಳ ಆಧಾರದ ಮೇಲೆ ನಡೆಯುತ್ತದೆ. ಆದುದರಿಂದ ನೀವು ಅದನ್ನು ಗಮನಿಸಿ ಅವುಗಳ ಅರ್ಥವನ್ನು ವಿವರಿಸಲು ಪ್ರಯತ್ನ ಮಾಡದೆ ಅವುಗಳಿಗೆ ನಿಮ್ಮ ಸಂಪೂರ್ಣ ನೋಟವನ್ನು ಕೊಟ್ಟರೆ, ಇಲ್ಲಿ ಸಮಗ್ರವಾಗಿ ನಾವು ಯಾವಾಗ ಅದಕ್ಕೆ ಅದನ್ನ ನೋಡ್ತೀವೋ ಆಗ ನಿಮಗೆ ನೋಡುವವನಾಗಲಿ, ನೋಡುವ ವಸ್ತುವಾಗಲಿ, ಚಿಂತನೆಯಾಗಲಿ, ಚಿಂತಿಸುವವನಾಗಲಿ ಇಲ್ಲವೆಂಬುದು ತಿಳಿಯ ಬರುತ್ತದೆ. ನೋಡುವವನೂ ಇಲ್ಲ, ನೋಡ್ತಕ್ಕಂಥ ವಸ್ತುವೂ ಇರೋದಿಲ್ಲ, ಅಲ್ಲಿ ಕೇವಲ ಒಂದು ನೋಟ ಮಾತ್ರ ಉಳಿರುತ್ತದೆ. ಯಾವುದು ಮೊದಲಾಯಿತು ಎಂದು ಕೇಳಬೇಡಿ, ಅದು ಜಾಣತನವಾದ ಮಾತು, ಅದು ನಮ್ಮನ್ನು ಎಲ್ಲಿಗೂ ಒಯ್ಯುವುದಿಲ್ಲ. ಚಿಂತನೆ ಇಲ್ಲದಿರುವ ತನಕ, ಯಾವಾಗ ಚಿಂತನೆ ಇರೋದಿಲ್ವೋ ಆಗ ಅದು ಸ್ಮೃತಿ ನಾಶವಲ್ಲ, ನೆನಪು ನಾಶ ಆಯ್ತು ಅಂತ ಅಲ್ಲ, ಶೂನ್ಯತೆಯೂ ಅಲ್ಲ. ನೆನಪು, ಅನುಭವ, ತಿಳುವಳಿಕೆ ಇವುಗಳಿಂದ ಉಂಟಾದ ಚಿಂತನೆ ಇಲ್ಲದಿರುವ ತನಕ ಇವೆಲ್ಲ ಗತಕಾಲ ಸಂಬಂಧಿಗಳು ಆಗಿರುವುದರಿಂದ, ನೋಡಿ, ಎಲ್ಲಿವರೆಗೂ ನಮಗೆ ನೆನಪು, ಅನುಭವ, ತಿಳುವಳಿಕೆ ಅನ್ನೋದು ಇದ್ದೇ ಇರುತ್ತೋ ಅಲ್ಲಿವರೆಗೂ ನಾವು ಚಿಂತನೆ ಅನ್ನೋದು ನಿರಂತರವಾಗಿ ನಡೀತಾನೇ ಇರುತ್ತೆ. ಚಿಂತಿಸುವವನು ಇಲ್ಲವೇ ಇಲ್ಲ, ಇದು ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯವಲ್ಲ. ನಾವು ವಾಸ್ತವಿಕ ವಿಷಯಗಳೊಡನೆ ವ್ಯವಹಾರ ಮಾಡುತ್ತಿದ್ದೇವೆ. ಇದು ಒಂದು ತತ್ವಚಿಂತನೆಗೆ ಸಂಬಂಧಪಟ್ಟಿದ್ದಲ್ಲ, ಒಂದು ಸತ್ಯವನ್ನ, ವಾಸ್ತವಿಕತೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಇಷ್ಟು ದೂರ ನೀವು ಪ್ರಯಾಣ ಮಾಡಿದ್ದರೆ ನೀವು ಒಂದು ಸವಾಲಿಗೆ ಹಳತಾದ ಮಿದುಳಿನ ಮೂಲಕ ಅಲ್ಲ, ಸಂಪೂರ್ಣವಾಗಿ ಹೊಸದಾದುದರ ಮೂಲಕ ಪ್ರತಿಕ್ರಿಯೆ ತೋರಿಸುತ್ತೀರಿ. ಆ ಚಿಂತನೆ, ಅನುಭವ ಎಲ್ಲವನ್ನ ನಾವು ಪಕ್ಕಕ್ಕೆ ಯಾವಾಗ ತಳ್ತೀವೋ ಆಗ ನಾವು ಹೊಸದಾದಂತ ಅನುಭವವನ್ನ ಪಡ್ಕೊಳ್ಳೋದಿಕ್ಕೆ, ಹೊಸದಾದಂತ ಪರಿಹಾರವನ್ನ ಕಂಡುಕೊಳ್ಳೋದಿಕ್ಕೆ ಸಾಧ್ಯವಾಗುತ್ತೆ. ಸಂಪೂರ್ಣವಾಗಿ ಹೊಸದಾದರ ಮೂಲಕ ಪ್ರತಿಕ್ರಿಯೆ ತೋರಿಸುತ್ತೀರಿ ಎಂದು ನೀವೇ ಕಾಣುತ್ತೀರಿ. ನಮ್ಮ ಮೆದುಳೇ ಹೊಸದಾದುದೇನೋ ಅನ್ನೋ ಒಂದು ಅನುಭವಕ್ಕೆ ನಾವು ಬರ್ತೀವಿ. ಈಗ ನನ್ನ ಮೆದುಳೇ ಹೊಸದಾಗ್ಬಿಡ್ತೋ ಏನೋ ಅನ್ನೋ ಒಂದು ಅನುಭವವನ್ನ ನಾವು ಪಡ್ಕೊಳ್ತೀವಿ. ಅಂದರೆ ನಮ್ಮ ಪ್ರಜ್ಞೆ ಇನ್ನೂ ವಿಸ್ತಾರವಾಗಲು ದಾರಿ ಮಾಡಿಕೊಡುತ್ತೇವೆ. ಆಗ ನಾವು ಪ್ರಜ್ಞೆ ಇನ್ನೂ ವಿಸ್ತಾರ ಆಗೋದಿಕ್ಕೆ ನಾವೇ ದಾರಿ ಮಾಡ್ಕೊಡ್ತೀವಿ. ಸಮಗ್ರವಾಗಿ ಅರಿಯಲು ಪ್ರಯತ್ನಿಸುತ್ತೇವೆ. ನಾವು ಸಮಗ್ರವಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡ್ತೀವಿ. ಇದೇ ನಮ್ಮನ್ನು ವಿಶಾಲ ಪ್ರಜ್ಞೆ, ವಿಶ್ವ ಪ್ರಜ್ಞೆಯ ಬಳಿಗೆ ಒಯ್ಯಲು ಸಹಾಯ ಮಾಡುತ್ತದೆ.
ನಮ್ಮನ್ನ ಆ ಒಂದು ವಿಶ್ವ ಪ್ರಜ್ಞೆಗೆ ಕರ್ಕೊಂಡು ಹೋಗೋದಕ್ಕೆ ಇದು ನಮ್ಮನ್ನ ನಮಗೆ ಸಹಾಯ ಮಾಡುತ್ತೆ. ಈ ಒಂದು ಅವಕಾಶವನ್ನ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.